ಶ್ರೀ ಸೋಮಶೇಖರ್ ಹರ್ತಿ ಸಹಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬಾನಾಪುರ. ಇವರು ಒಬ್ಬ ಉತ್ತಮ ಶಿಕ್ಷಕರು. ಇವರಲ್ಲಿ ನಾವು ಕಂಡುಕೊಂಡಂಥ ಗುಣ ಏನಂದರೆ, ಮೊದಲನೇದು ಇವರಲ್ಲಿ ಏನಂದರೆ ರಾಷ್ಟ್ರ ಪ್ರೇಮಕ್ಕಾಗಿ, ರಾಷ್ಟ್ರೀಯ ಐಕ್ಯತೆಗಾಗಿ ವಿದ್ಯಾರ್ಥಿಗಳಲ್ಲಿ ಭಾರತ ಸೇವಾದಳ ಮುಖಾಂತರ ತುಂಬ ಒಳ್ಳೆಯ ಕಾರ್ಯವನ್ನು ಮಕ್ಕಳಲ್ಲಿ ರಾಷ್ಟ್ರೀಯ ಐಕ್ಯತೆ ಮೂಡಲಿಕ್ಕೆ ತುಂಬ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದು ನಮಗೆ ಅವರ ಸೇವೆ ಉದ್ದಕ್ಕೂ ನಾವು ನೋಡಿದ್ದೀವಿ. ಅದರ ಜೊತೆಗೆ ಕೊಪ್ಪಳ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶಿಕ್ಷಕರ ಸಂಘದ ನಾಯಕತ್ವವನ್ನು ವಹಿಸಿಕೊಂಡು ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾವುದೇ ಇಲಾಖೆಯಲ್ಲಿ ಯಾರಾದರೂ ತೊಂದರೆ ಕೊಟ್ಟರೆ, ಶಿಕ್ಷಕರಿಗೆ ತೊಂದರೆ ಆದರೆ ಅಂಥ ಶಿಕ್ಷಕರಿಗೆ ಧ್ವನಿಯಾಗಿ ನಿಂತು ಅವ್ರ ಜೊತೆ ಕೆಲಸ ಮಾಡಿ ಶಿಕ್ಷಕರಿಗೆ ನ್ಯಾಯವನ್ನು ಒದಗಿಸಿದ್ದು ನಾನು ನನ್ನ ಸೇವಾವಧಿಯಲ್ಲಿ ನೋಡಿದ್ದೀನಿ. ಅದಕ್ಕಿಂತ ಶಿಕ್ಷಕರು ನಾಳೆ ಮೇ 31ಕ್ಕೆ ನಿವೃತ್ತಿ ಆಗ್ತಾಯಿದ್ದಾರೆ. ಅವ್ರ ನಿವೃತ್ತಿ ಜೀವನ ಸಂತೋಷವಾಗಿರಲಿ. ಮುಂದೆಯೂ ಕೂಡ ಇಲಾಖೆಯೊಂದಿಗೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯೊಂದಿಗೆ, ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಲು ಅಪಾರ ಅನುಭವ ಹೊಂದಿದ್ದಾರೆ. ಆ ಅನುಭವ ಮತ್ತೆ ಇಲಾಖೆಗೆ ಬಳಕೆ ಆಗಲಿ ಅಂತೇಳಿ ಹಾರೈಸುತ್ತಾ ನನ್ನ 2 ವಿಚಾರಗಳನ್ನು ನಮ್ಮ ಸೋಮಶೇಖರ್ ಹರ್ತಿ ಗುರುಗಳ ಬಗ್ಗೆ ತಮ್ಮ ಮುಂದಿಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಶ್ರೀಯುತ ಸೋಮಶೇಖರ್ ಹರ್ತಿ ಅವರ ಸುದೀರ್ಘ 40 ವರ್ಷಗಳ ಈ ಶೈಕ್ಷಣಿಕ ಪ್ರಯಾಣ ನಿಜವಾಗ್ಲೂ ಅಭಿನಂದನೀಯವಾಗಿರ್ತಕ್ಕಂಥ ಕೆಲಸ. ಸೋಮಶೇಖರ್ ಹರ್ತಿ ಅವರು ಒಬ್ಬರು ಶಿಕ್ಷಕರಾಗಿ ಕೆಲಸ ಮಾಡೋದ್ರ ಜೊತೆಗೇ ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಅದರಲ್ಲೂ ವಿಶೇಷವಾಗಿ ಬಾನಾಪುರ ಶಾಲೆಗೆ ಬಂದಂಥ ನಂತರದಲ್ಲೂ ಕೂಡ ಮಕ್ಕಳಿಗೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬಗ್ಗೆ ಸಂಪನ್ಮೂಲ ಶಿಕ್ಷಕರನ್ನ ಕರೆದು ತಿಂಗಳ ಕಾಲ ಮಕ್ಕಳಿಗೆ ಅದರ ಅಭ್ಯಾಸವನ್ನು ಮಾಡಿಸೋದ್ರ ಮೂಲಕ ಮಕ್ಕಳಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ಮೂಡಿಸಲಿಕ್ಕೆ ಸಹಕಾರವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ 10ನೇ ತರಗತಿಯ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಸೇವಾದಳ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ವಿವಿಧ ವಿಷಯಗಳನ್ನು ತೆಗೆದುಕೊಂಡು ಈ ವರ್ಷ 2024-25ನೇ ಸಾಲಿನಲ್ಲಿ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಕೂಡ ಸಹಕಾರ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಸುಮಾರು 40 ವರ್ಷಗಳ ಕಾಲ ಈ ಶೈಕ್ಷಣಿಕ ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥ ಶ್ರೀಯುತ ಸೋಮಶೇಖರ್ ಹರ್ತಿಯವರು ಇಲಾಖೆ ನಿರ್ದಿಷ್ಟಪಡಿಸಿರ್ತಕ್ಕಂಥ ಗುರಿ ಉದ್ದೇಶಗಳನ್ನು ಮಕ್ಕಳಲ್ಲಿ ತುಂಬುವುದರ ಮೂಲಕ ಮಕ್ಕಳ ಶೈಕ್ಷಣಿಕ ಜೀವನವನ್ನು ಕಟ್ಕೊಳ್ಳಿಕ್ಕೆ ಒಬ್ಬ ಶಿಕ್ಷಕರಾಗಿ, ಒಬ್ಬ ಗುರುಗಳಾಗಿ, ಒಬ್ಬ ಮಾರ್ಗದರ್ಶಿಯಾಗಿ, ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. ಅವರು ಇದೇ ಮೇ 31, 2025ರಂದು ನಿವೃತ್ತಿ ಆಗಿರುವ ಕಾರಣ ಅವರ ನಿವೃತ್ತಿಯ ಬದುಕು ಅತ್ಯಂತ ಶುಭದಾಯಕವಾಗಿರಲಿ, ಉತ್ತಮವಾಗಿರಲಿ, ದೇವರವರಿಗೆ ಆಯುರಾರೋಗ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತಂತಂದು ಶುಭ ಹಾರೈಸ್ತಾರೆ. ಕರ್ನಾಟಕ ರಾಜ್ಯ ಸಹಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಹರ್ತಿಯವರು ನಾಳೆ ವಯೋನಿವೃತ್ತಿ ಹೊಂದ್ತಾ ಇರೋದ್ರಿಂದ ಅವರ ಇದುವರೆಗಿನ ಸೇವೆನ ಎಲ್ಲವನ್ನೂ ಕೂಡ ನಾವು ಗಮನಿಸಿದಾಗ ಬಹಳ ಮುತುವರ್ಜಿ ವಹಿಸಿ ಇಲಾಖೆ ಜೊತೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ, ಇಲಾಖೆ ಜೊತೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡು ಎಲ್ಲ ಶಿಕ್ಷಕರ ಸಮಸ್ಯೆಗಳು ಏನಾದರೂ ಇದ್ದರೂ ಕೂಡ ತನ್ನ ವೈಯಕ್ತಿಕ ಸಮಸ್ಯೆ ಅಂತ ಪರಿಭಾವಿಸಿ ಎಲ್ಲರ ಜೊತೆನೂ ಕೂಡ ಒಡಗೂಡಿ ಒಬ್ಬ ಸ್ನೇಹಜೀವಿ ಥರ ಎಲ್ಲರನ್ನೂ ಕೂಡ ಒಳಗೊಂಡು ಇಲಾಖೆ ಮತ್ತು ಶಿಕ್ಷಕರ ಜೊತೆ ಸಂಪರ್ಕ ಸೇತುವಾಗಿ ಉತ್ತಮವಾಗಿ ಜಿಲ್ಲಾಧ್ಯಕ್ಷರ ಒಂದು ಕಾರ್ಯನಿರ್ವಹಣೆ ಮಾಡಿರ್ತಾರೆ. ಅವರು ಯಾವಾಗಲೂ ಕೂಡ ಇಲಾಖೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಇಟ್ಕೊಂಡು ಯಾವಾಗಲೂ ಕೂಡ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದರೆ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸಲಹೆ ಸಹಕಾರಗಳನ್ನು ಕೊಟ್ಕೊಂಡು ಸದಾ ಅಧಿಕಾರಿಗಳ ಜೊತೆಯಲ್ಲಿ ನಿಂತ್ಕೊಂಡು ಇಂಥ ಕೆಲಸ ಶಿಕ್ಷಕರಿಗೆ ಆಗಬೇಕು ಅಂತ ಸಕಾಲದಲ್ಲಿ ಅವರಿಗೆ ಕೊಡೋದರಲ್ಲಿ ಬಹಳ ಮುತುವರ್ಜಿ ವಹಿಸಿ ಉತ್ತಮವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ಅವರ ನಿವೃತ್ತಿ ಜೀವನ ತುಂಬ ಸುಖಕರವಾಗಿರಲಿ, ಅವರ ಕುಟುಂಬ ಎಲ್ಲವೂ ಕೂಡ ಸುಖಕರವಾಗಿರಲಿ ಅಂತೇಳಿ ಅವರಿಗೆ ಇಲಾಖೆ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀ ಸೋಮಶೇಖರ ಹರ್ತಿ ಇದೇ 31ನೇ ತಾರೀಕಿಗೆ ತಮ್ಮ ವಯೋ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಇದು ನಿವೃತ್ತಿಯ ಕ್ಷಣ, ಆದರೆ ಇದು ಒಂದು ಅಂತ್ಯವಲ್ಲ. ಹೇಳ್ತಾರಲ್ಲ, ಸೋಮಶೇಖರ್ ಹರ್ತಿ ಈಸ್ ರಿಟೈರ್ಡ್ ನಾಟ್ ಟೈರ್ಡ್ ಅಂತ. ಹೀಗಾಗಿ ಹೊಸ ಆರಂಭ ಬೆನ್ನು ಹಿಡಿಯುವ ಬೆಳಕು. ಸೋಮಶೇಖರ್ ಹರ್ತಿಯವರು ಒಂದು ಕುಗ್ರಾಮದಲ್ಲಿ ಜನಿಸಿ ಈ ಗ್ರಾಮೀಣ ಮಣ್ಣಿನ ಸರಳತೆ ಮತ್ತು ಹಠವನ್ನು ಹೊತ್ತುಕೊಂಡು
ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿ ನೂರಾರು ಮಕ್ಕಳ ಭವಿಷ್ಯಕ್ಕೆ ದಾರಿ ತೋರಿಸಿದ ಶಿಕ್ಷಕರ ಕಣ್ಮಣಿಯಾಗಿದ್ದಾರೆ. ಅವರು ಶಿಕ್ಷಕನಾಗಿದ್ದರೂ ಕೇವಲ ಪಾಠ ಹೇಳುವ ವ್ಯಕ್ತಿ ಅಲ್ಲ, ಬದಲಾಗಿ ಪ್ರೇರಣೆಯ ಮೂಲ. ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿಯೂ ಭಾರತ ಸೇವಾದಳದ ಜಿಲ್ಲಾ ಕಾರ್ಯದರ್ಶಿಯಾಗಿ ಹತ್ತಾರು ಹೋರಾಟಗಳನ್ನು ಮುನ್ನಡೆಸಿ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಜೀವಂತ ಉದಾಹರಣೆಯಾಗಿದ್ದಾರೆ. ಅವರ ನೇರ ನುಡಿ ಶಿಕ್ಷಕರ ಸಮೂಹ ಸ್ಪಂದಿಸಿತು. ಸಂಘಟನೆಯ ಶಕ್ತಿ ಎಂಬುದು ಅವರ ಬದುಕಿನ ಧ್ಯೇಯ ವಾಕ್ಯ. ನಿವೃತ್ತಿ ಹೊತ್ತಿನಲ್ಲಿ ಅವರ ಈ ಹೆಜ್ಜೆಗಳು ಅನೇಕರ ಹೃದಯದಲ್ಲಿ ಶ್ರದ್ಧೆಯ ಧನಿಯಾಗಿ ಉಳಿಯುತ್ತಿವೆ. ಹರ್ತಿಯವರು ನಿವೃತ್ತಿಯ ಈ ಹಸಿರು ಪಥದಲ್ಲಿ ನೀವು ಇನ್ನೂ ಬೆಳಕು ಚೆಲ್ಲಲಿ, ಇನ್ನಷ್ಟು ಪ್ರೇರಣೆಯಾಗಲಿ, ನಿಮ್ಮ ಸೇವಾ ಪಾಠಗಳು ನಿತ್ಯ ಚಿರಂತರವಾಗಲಿ ಹಾರೈಸುತ್ತಾ ಸೋಮಶೇಖರ್ ಹರ್ತಿಯವರು ಇದೇ ತಿಂಗಳ 31/5/2025 ನಿವೃತ್ತಿಯಾಗಲಿದ್ದಾರೆ. ಅವರ ಸೇವೆ ಕೊಪ್ಪಳ ಜಿಲ್ಲಾ ಸಂಘಕ್ಕೆ ಅಷ್ಟೇ ಅಲ್ಲ, ಮತ್ತು ರಾಜ್ಯ ಜಿಲ್ಲಾ ಮಟ್ಟದ ಸಮಾವೇಶಗಳಲ್ಲಿ ಮೀಟಿಂಗ್ಗಳಲ್ಲಿ ಸಹ ಅವರ ಒಂದು ಸಲಹೆ ಸೂಚನೆಗಳು ಒಳ್ಳೆಯ ಕೆಲಸವನ್ನು ನಿರ್ವಹಿಸಿದ್ದಾರೆ. ಮತ್ತು ಶಿಕ್ಷಕರ ಸಮಸ್ಯೆಗಳಿಗೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಅವರು ಇದೇ ತಿಂಗಳ ನಿವೃತ್ತಿ ಆಗ್ತಕ್ಕಂಥದ್ದು ಸಂಘಕ್ಕೆ ತುಂಬ ನೋವಿನ ಸಂಗತಿ. ಆದರೂ ಸಹ ಪ್ರತಿಯೊಬ್ಬರೂ ಜೀವನದಲ್ಲಿ ತಮ್ಮ ವಯೋನಿವೃತ್ತಿಯನ್ನು ಬಂದಾಗ ನಿವೃತ್ತಿ ಆಗಲೇಬೇಕಾಗುತ್ತೆ. ಹಾಗಾಗಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂಥೇಳಿ ನಾನು ಹಾರೈಸ್ತೇನೆ. ಧನ್ಯವಾದಗಳು. ವಿಶೇಷವಾಗಿ ಇವತ್ತಿನ ದಿವಸ ಯಲಬುರ್ಗಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿ ಹಾಗೂ ನಮ್ಮ ಗುರುಗಳು ಆಗಿರ್ತಕ್ಕಂಥ ಮೆಚ್ಚಿನ ಗುರುಗಳು ಆಗಿರ್ತಕ್ಕಂಥ ಸೋಮಶೇಖರ್ ಹರ್ತಿಯವರ ಬಗ್ಗೆ 2 ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾವು ಇವತ್ತಿನ ದಿವಸ ಅವರ ಒಂದು ಗುರುಗಳ ಸೇವೆಯಿಂದಾಗಿಯೇ ನಾವು ಇವತ್ತಿನ ದಿವಸ ಈ ಹಂತಕ್ಕೆ ಬರಲಿಕ್ಕೆ ಕಾರಣ. ಮೊದಲನೇದಾಗಿ ಮತ್ತೊಂದು ವಿಚಾರ ಅಂತಂದರೆ ಅವರಲ್ಲಿ ನಮಗೆ ಕಲಿಸಿದಂಥ ಸಂದರ್ಭದಲ್ಲಿ ನಾವು ಅವರು ಸೇವಾದಳದ ಒಂದು ವಿಶೇಷವಾಗಿ ಚಿಕ್ಕಮಗಳೂರಿಗಾಗಿರ್ಬೋದು ಅಥವಾ ಅನೇಕ ಅವರಲ್ಲಿ ಕಲಿತಿರ್ತಕ್ಕಂಥದ್ದಾಗಿರ್ಬೋದು, ಹಾಗೂ ಅವರು ಕಲಿಕೆಯ ಜೊತೆಗೆ ಮತ್ತು ನಮಗೆ ವಿಶೇಷವಾಗಿ ಮನೆಯಲ್ಲಿ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದಾಗಿರ್ಬೋದು. ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸ ಅಂತಂದು ಹೇಳ್ತಿದ್ರು ಮನೆಯಲ್ಲಿ ಮಾಡಿಸ್ಲಿಕ್ಕೆ ಶಿಕ್ಷಕರಿಗೆ. ಇವತ್ತಿನ ದಿವಸ ಟ್ಯೂಷನ್ ಅಂತ ಹೇಳ್ತಾರೆ. ಆದರೆ ಅದು ಯಾವುದೂ ನಿರೀಕ್ಷೆ ಇರಲಾರದೆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು, ಮಕ್ಕಳನ್ನ ಒಳ್ಳೆಯ ಉತ್ತಮ ಹಂತಕ್ಕೆ ತರಬೇಕು ಅನ್ನೋ ಅಭಿಲಾಷೆಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಗುರುಗಳಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತಂದು ಆಶಿಸ್ತಾ ಮತ್ತೊಮ್ಮೆ ನಮಸ್ಕಾರಗಳು ಸೋಮಶೇಖರ್ ಹರ್ತಿ ಗುರುಗಳಿಗೆ. ಧನ್ಯವಾದಗಳು. ಓಕೆ, ಎಲ್ರಿಗೂ ನಮಸ್ಕಾರ. ನಾನು YH ತಕ್ಕಲಕೋಟೆ ಅಂತೇಳಿ ಮುಖ್ಯೋಪಾಧ್ಯಾಯರು ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಲಕ್ಕುಂಡಿ, ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸೋಮಶೇಖರ್ ಹರ್ತಿ ಎಂಬುವರು ಹೊಸದಾಗಿ ನೇಮಕವಾಗಿ ನಮ್ಮ ಶಾಲೆಗೆ ಬಂದರು. ಆವಾಗ ನಮ್ಮ ಶಾಲೆ ಹನುಮಂತ ದೇವರ ಗುಡಿಯಲ್ಲಿ ಶಾಲೆ ಇತ್ತು, ಏಕೋಪಾಧ್ಯಾಯ ಶಾಲೆ ಆಗಿತ್ತು. ನಂತರ ನಾವು 4ನೇ ತರಗತಿಗೆ ಬಂದಾಗ ಹೊಸ ಬಿಲ್ಡಿಂಗು ಪ್ರಾರಂಭ ಆಯಿತು. ಆ ಹೊಸ ಬಿಲ್ಡಿಂಗ್ನಲ್ಲಿ ನಾವು 4ನೇ ತರಗತಿಯನ್ನು ಓದಿದ್ದೇವೆ. 4ನೇ ತರಗತಿಯ ನಂತರ ನಾವು 5ನೇ ತರಗತಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಾಲಕರಿಗೆ ಮತ್ತು ಊರಿನ ಹಿರಿಯರಿಗೆ ಮನದಟ್ಟನ್ನು ಮಾಡಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸದ ಹಾಗೆ ನೋಡಿಕೊಂಡಿರ್ತಕ್ಕಂಥವರು ಶ್ರೀಯುತ ಸೋಮಶೇಖರ್ ಹರ್ತಿಯವರ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೇಳಿಕೊಂಡಾಗ ಏನು ನಮ್ಮ ಊರು ಒಟಪರ್ವಿ ಗ್ರಾಮದಲ್ಲಿ ಪ್ರತಿ ಮನೆಯಲ್ಲಿಯೂ ಸಹಿತ ಅವರ ಹೆಸರು ಜನಜನಿತವಾಗಿರ್ತಕ್ಕಂಥದ್ದು. ಸೋಮಶೇಖರ್ ಹರ್ತಿ ಗುರುಗಳು ಅಂತೇಳಂದರೆ ಎಲ್ಲರೂ ಅತ್ಯಂತ ಅಚ್ಚುಮೆಚ್ಚಿನ ಶಿಕ್ಷಕರು ಯಾರು ಅಂತೇಳಂದರೆ ಸೋಮಶೇಖರ್ ಹರ್ತಿಯವರು. ನಮಗೆ ಮಾರ್ಗದರ್ಶನ ಮಾಡಿದರು, ಶಿಕ್ಷಣವನ್ನು ಕಲಿಸಿದರು. ಏಕೋಪಾಧ್ಯಾಯ ಶಾಲೆ ಆಗಿದ್ರೂ ಸಹಿತ ಓದು ಬರಹ ಲೆಕ್ಕವನ್ನು ಕಲಿಸಿದರು, ನಮ್ಮನ್ನು ಸುಧಾರಣೆ ಮಾಡಿದರು ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡಿದರು. ನಮ್ಮ ಶಾಲೆ, ನಮ್ಮ ಊರು ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಪ್ರದೇಶದಲ್ಲಿ ಶ್ರೀಯುತ ಹರ್ತಿ ಗುರುಗಳು ಭಾಳಷ್ಟು ಸುಧಾರಣೆಯನ್ನು ಮಾಡಿದರು. ನನ್ನ ಹಾಗೆ ಅನೇಕ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿ ಪಾಲಕರಿಗೆ ತಿಳಿ ಹೇಳಿ 5ನೇ ತರಗತಿಗೆ ದಾಖಲಾಗ್ತಕ್ಕಂಥ ರೀತಿಯಲ್ಲಿ ನೋಡಿಕೊಂಡರು. ಏನು 1992, 93 ಮತ್ತು 94ರಲ್ಲಿ
ಭಾಳಷ್ಟು ಸುಧಾರಣೆಯನ್ನು ಮಾಡಿದರು. ಅದರ ಜೊತೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಏನಂತೇಳಂದ್ರೆ, ನಾವು ಶ್ರೀಯುತ ಸೋಮಶೇಖರ್ ಅರ್ತಿಯವರು ಇಡೀ ಯಲಬುರ್ಗಾ ತಾಲೂಕಿನ ಶೈಕ್ಷಣಿಕ ಸಮ್ಮೇಳನವನ್ನು ನಮ್ಮ ಊರಿನಲ್ಲಿ ಹಮ್ಮಿಕೊಂಡ್ರು. ಇಡೀ ತಾಲೂಕಿನ ಶಿಕ್ಷಕ ಬಳಗ ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಆ ಊರಿನಲ್ಲಿ ಬಂದು ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಸಮ್ಮೇಳನ ನೀವು ಆಯೋಜನೆ ಮಾಡಿದ್ರಿ ಅಂತೇಳಿ ಉತ್ತಮವಾಗಿರ್ತಕ್ಕಂಥ ಹಿಮ್ಮಾಹಿತಿಯನ್ನು ಸಹಿತ ಕೊಟ್ಟರು. ಅಂಥ ಒಬ್ಬ ಗುರುಗಳ ಕೈಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಪುಣ್ಯದ ಕೆಲಸ. ನನ್ನ ಹಾಗೆ ನಮ್ಮ ಊರಿನಲ್ಲಿ ಅನೇಕ ನಮ್ಮ ಸ್ನೇಹಿತರು ಈಗಲೂ ಸಹಿತ ಅರ್ತಿ ಗುರುಗಳನ್ನು ನೆನಪಿಸ್ಕೊಳ್ತಾರೆ. ಅಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು, ಮಾರ್ಗದರ್ಶನವನ್ನು, ಶೈಕ್ಷಣಿಕ ಸಲಹೆಗಳನ್ನು ಮತ್ತು ಓದು ಬರಹ ಲೆಕ್ಕವನ್ನು ಕಲಿಸಿರ್ತಕ್ಕಂಥವ್ರು ಯಾರು ಅಂತೇಳಂದ್ರೆ ನಮ್ಮ ಸೋಮಶೇಖರ್ ಅರ್ತಿಯವರು ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಶ್ರೀಯುತರು ಇದೇ ಮೇ 31ರಂದು ಸೇವೆಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಅವರ ಜೀವನ, ಮುಂದಿನ ಜೀವನ ಉತ್ತಮವಾಗಿರ್ತಕ್ಕಂಥ ಜೀವನ ಆಗಿರಲಿ. ಆ ದೇವರು ಆರೋಗ್ಯ ಆಯುಷ್ಯವನ್ನು ನೀಡಿ ಇನ್ನೂ 100 ಕಾಲ ಬಾಳುವಂತೆ ಅವರಿಗೆ ಆಯುಷ್ಯವನ್ನು ದೇವರು ಕರುಣಿಸಲಿ ಅಂತೇಳಿ ನಮ್ಮ ನೆಚ್ಚಿನ ಗುರುಗಳಿಗೆ ನಾವು ಈ ಸಂದರ್ಭದಲ್ಲಿ ಆಶಿಸ್ತೇವೆ. ಅವತ್ತು ಏನು 31 ಮೇ ತಿಂಗಳ ನಡೀತಕ್ಕಂಥ ನಿವೃತ್ತಿ ಸಮಾರಂಭದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತೀವಿ. ಗುರುಗಳ ಆಶೀರ್ವಾದವನ್ನು ಪಡಿತೀವಿ. ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತೇಳಿ ಆಶಿಸ್ತಾ ನನ್ನ ಅನಿಸಿಕೆಯನ್ನು. ಗುರುಗಳ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಪ್ರಾಥಮಿಕ ಶಾಲೆಯನ್ನು ಅವ್ರ ಕೈಯಲ್ಲಿ ನಾನು ಕಲಿತಿರ್ತಕ್ಕಂಥವನು. ಇವತ್ತು ನಾನು ಸರ್ಕಾರ ಮಟ್ಟದಲ್ಲಿ, ಅದು ಒಂದು ವಿಧಾನಸೌಧದ ಶಕ್ತಿ ಕೇಂದ್ರದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥರು ಗುರುಗಳು. ಅವ್ರ ಬಗ್ಗೆ ಒಂದೇ ಒಂದು ನುಡಿ ನಾನು ಹೇಳ್ತಾ ಇದ್ದೀನಿ. ನಾನು ಯಾವುದೋ ಒಂದು ಸ್ನೇಹಿತನೊಟ್ಟಿಗೆ, ಪ್ರಾಥಮಿಕ ಶಾಲೆ ಇದ್ದಾಗ ಸ್ನೇಹಿತನೊಟ್ಟಿಗೆ ನಾನು ಹೋಗ್ತಿರ್ಬೇಕಾದ್ರೆ, ಅದು ಇಂಟರ್ವ್ಯೂ ಬಿಟ್ಟಾಗ ನಾನು ಕ್ಲಾಸ್ ಬಿಟ್ಟು ಹೋಗ್ತಾ ಇದ್ದೆ. ಅದನ್ನು ಗಮನಿಸಿರ್ತಕ್ಕಂತಹ ಗುರುಗಳು ನಂತರದಲ್ಲಿ ಕ್ಲಾಸಿಗೆ ಬಂದ ಮೇಲೆ ನನಗೆ ಸರಿಯಾಗಿ ಕೋಲ್ ತಗೊಂಡು ಹೊಡೆರ್ತಕ್ಕಂಥದ್ದು ಈಗಲೂ ಕೂಡ ನೆನಪಿದೆ. ಆ ಒಂದು ಹೊಡೆತನೇ ಇವತ್ತು ನನಗೆ ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಮತ್ತೊಮ್ಮೆ ಶ್ರೀಯುತ ನನ್ನ ಗುರುಗಳಿರ್ತಕ್ಕಂತಹ ಸೋಮಶೇಖರ್ ಅರ್ತಿ ಸರ್ ಅವರಿಗೆ ನಿವೃತ್ತಿಯ ಜೀವನ ಸುಖಕರವಾಗಿರಲಿ ಮತ್ತು ದೇವರವರಿಗೆ ಆರೋಗ್ಯ ಮತ್ತು ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಆತ್ಮೀಯ ಕೊಪ್ಪಳ ಜಿಲ್ಲಾ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆಗಿರುವಂಥ ಶ್ರೀ ಸೋಮಶೇಖರ್ ಅರ್ತಿ ಗುರುಗಳು ವಯೋನಿವೃತ್ತಿ ಹೊಂದಲಿದ್ದು, ಈ ಸಂದರ್ಭದಲ್ಲಿ ಅವರ ಬಗ್ಗೆ ಹೇಳಬೇಕಂದ್ರೆ, ಸರ್ ತುಂಬ ಕ್ರಿಯಾಶೀಲ, ಸ್ನೇಹಮಯಿ, ಅಷ್ಟೇ ಹಠವಾದಿ ಕೂಡ. ಹಿಡಿದ ಕೆಲಸವನ್ನು ಬಿಡದೆ ಮಾಡುವಂತಹ ಒಂದು ಸ್ವಭಾವ. ಅವರಿಗೂ ನಮಗೂ ಸುಮಾರು 20 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಸ್ನೇಹ. ಸಾಹಿತ್ಯ ಪರಿಷತ್ ಚುನಾವಣೆಗಳಿಂದ ಹಿಡಿದು ನಮ್ಮ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ತಾಲೂಕಾ ಮತ್ತು ಜಿಲ್ಲಾ ಘಟಕದ ಚುನಾವಣೆಗಳವರೆಗೂ ಕೂಡ ಜೊತೆಯಾಗಿಯೇ ಕಾರ್ಯನಿರ್ವಹಿಸಿದ್ದೇವೆ. ಪ್ರಸ್ತುತ ತಾಲೂಕಾ ಘಟಕವನ್ನು ಮುನ್ನಡೆಸಲು ಅವರು ಸದಾಕಾಲ ನಮ್ಮೊಂದಿಗೆ ಮಾರ್ಗದರ್ಶಕರಾಗಿ ಇದ್ದರು. ಮುಂದೆಯೂ ಕೂಡ ನಿವೃತ್ತಿ ಆದರೂ ಕೂಡ ನಮ್ಮೊಂದಿಗೆ ಅವರು ಸದಾಕಾಲ ಮಾರ್ಗದರ್ಶಕರಾಗಿ ಇರುತ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಗುರು ಗವಿಸಿದ್ದೇಶ್ವರ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ಇಡೀ ನಮ್ಮ ಕೊಪ್ಪಳ ತಾಲೂಕಾ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಸಮಸ್ತ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಕೊಪ್ಪಳ ಜಿಲ್ಲೆಯ ಬಹಳ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಸೋಮಣ್ಣ ಹರ್ತಿಯವರು ಇದೇ ಮೇ 31ಕ್ಕೆ ನಿವೃತ್ತರಾಗ್ತಾ ಇದ್ದಾರೆ. ಭಾಳ ಸಂತೋಷ. ನಮ್ಮ ಕೊಪ್ಪಳದ ಅಧ್ಯಕ್ಷರು ಭಾರಿ ಆಕ್ಟಿವ್ ಆಗಿ ವಿಶೇಷವಾಗಿ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರ ಜೊತೆ ಒಂದು ಉತ್ತಮ ಬಾಂಧವ್ಯ, ರಾಜ್ಯ ಸಂಘದಲ್ಲಿ ಉತ್ತಮ ಬಾಂಧವ್ಯವನ್ನು ಇರಿಸಿಕೊಂಡು ಕೊಪ್ಪಳದಲ್ಲಿ ವಿಶೇಷವಾಗಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಇರ್ಬೋದು, ಸಂಘಟನೆಗಿರ್ಬೋದು ಭಾಳಷ್ಟು ಒತ್ತನ್ನು ಕೊಡೋದ್ರ ಮುಖಾಂತರ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದಂಥವರು ನಮ್ಮ ಕೊಪ್ಪಳದ ಜಿಲ್ಲಾಧ್ಯಕ್ಷರಾದಂಥ ಸೋಮಣ್ಣ ಹರ್ತಿಯವರು. ಹಾಗಾಗಿ ಇವತ್ತು ಅವರು ನಿವೃತ್ತರಾಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ರಾಜ್ಯದ ಅಧ್ಯಕ್ಷರಾಗಿ ಮತ್ತು ನಮ್ಮ ಎಲ್ಲ ರಾಜ್ಯದ ಪದಾಧಿಕಾರಿಗಳ ಪರವಾಗಿ, ಸಮಸ್ತ ಕರ್ನಾಟಕ ರಾಜ್ಯ ಸಹಶಿಕ್ಷಕರ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅವರ ಶಿಕ್ಷಣ ಇಲಾಖೆಯಲ್ಲಿಯ ಸೇವೆ ಅವಿಸ್ಮರಣೀಯವಾದದ್ದು ಹಾಗೂ ವೃತ್ತಿಯ ಜೀವನದುದ್ದಕ್ಕೂ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ, ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಅಷ್ಟೇ ಅಲ್ಲದೆ ಇಲಾಖೆಯೊಂದಿಗೆ ಕೈಜೋಡಿಸಿ SLC ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡಿರುತ್ತಾರೆ.
ಸಂಘಟನೆಯಲ್ಲಿಯೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಅವರು ಮಾಡಿರುತ್ತಾರೆ. ಹೀಗಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಅವರ ವಯೋನಿವೃತ್ತಿಯ ಜೀವನ ಕುಟುಂಬದೊಂದಿಗೆ ಸುಖ, ಸಂತೋಷ, ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಆ ದೇವರವರಿಗೆ ಆಯುಷ್ ಆರೋಗ್ಯವನ್ನ ನೀಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಅಂಜನಾಸ ಬೊಟಟ್ಟಿ, ಪ್ರಜಾವಾಣಿ ವರದಿಗಾರ ಆಳ್ವಂಡಿ. ಸೋಮಶೇಖರ್ ಹರ್ತಿ ಸರ್ ಅವರು ಕಳೆದ 40 ವರ್ಷಗಳಿಂದ ಶಿಕ್ಷಕರಾಗಿ, ಸಂಘಟಕರಾಗಿ ಹಾಗೂ ಸಮಾಜದ ಚಿಂತಕರಾಗಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಧ್ವನಿಯಾಗಿ ಶ್ರಮಿಸಿದ್ದಾರೆ. ಅವರು ಕೊಪ್ಪಳ ಜಿಲ್ಲೆಯ ಒಂದು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಹಾಗೂ ಸೇವಾದಳ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವರ ವಿದ್ಯಾರ್ಥಿ ಎನ್ನುವುದಕ್ಕೆ, ನಾನು ಕೂಡ ಅವರ ವಿದ್ಯಾರ್ಥಿ ಎನ್ನುವುದಕ್ಕೆ ಹೆಮ್ಮೆ ಅನಿಸುತ್ತದೆ. ಶಿಕ್ಷಕರಾಗಿರುವ ಸೋಮಶೇಖರ್ ಹರ್ತಿ ಸರ್ ಅವರು ಕಳೆದ 40 ವರ್ಷಗಳಿಂದ ಸಮಾಜದ ಜೊತೆಗೆ ಹಾಗೂ ವಿದ್ಯಾರ್ಥಿಯೊಂದಿಗೆ, ಜನರೊಂದಿಗೆ ಬೆರೆತು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಜಿಲ್ಲೆಗೆ SSLC ಫಲಿತಾಂಶ ಸುಧಾರಣೆಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ವಿಶೇಷ ಕಾರ್ಯಗಳನ್ನು ಏರ್ಪಡಿಸಿ ವಿದ್ಯಾರ್ಥಿಗಳಿಗೆ SSLC ಫಲಿತಾಂಶ ಸುಧಾರಣೆಗಾಗಿ ಶ್ರಮಿಸಿದ್ದಾರೆ. ಅವರ ಒಂದು ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ. ನಿವೃತ್ತಿ ನಂತರವೂ ಸಮಾಜಕ್ಕೆ ಹಾಗೂ ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರ ಕೊಡುಗೆ ಹೀಗೆ ಮುಂದುವರೆಯಲಿ. ಸೋಮಶೇಖರ್ ಹರ್ತಿ ಸುದೀರ್ಘ 40 ವರ್ಷಗಳ ಸೇವೆಯನ್ನು ಗೈದು ನಾಳೆ ದಿನಾಂಕ ಮೇ 31ರಂದು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಸದರಿ ಮಾನ್ಯ ಶಿಕ್ಷಕರು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿ ಸ್ನೇಹಿಯಾಗಿ ಶಿಕ್ಷಕರ ಸಂಘಟನೆಯಲ್ಲಿ ಶಿಕ್ಷಕರ ಒಂದು ಹೋರಾಟದ ಮುಂಚೂಣಿಯಲ್ಲಿ ಭಾಗವಹಿಸಿ ಹಲವಾರು ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೀರ್ತಿ ಸೋಮಶೇಖರ್ ಹರ್ತಿ ಸರ್ ಅವರಿಗೆ ಸಲ್ಲುತ್ತದೆ. ಜೊತೆಯಾಗಿ ನಮ್ಮಂತಹ ಕಿರಿಯ ಅಧಿಕಾರಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಿ ನಮಗೆ ಮಾನಸಿಕವಾಗಿರ್ತಕ್ಕಂಥ ಸ್ಥೈರ್ಯವನ್ನು ತುಂಬಿರ್ತಕ್ಕಂಥದ್ದು ನಮ್ಮ ಆತ್ಮೀಯ ಸೋಮಶೇಖರ್ ಹರ್ತಿ ಸರ್ ಅವರಿಗೆ ಸಲ್ಲುತ್ತದೆ ಅನ್ನುವಂಥದ್ದು. ಜೊತೆಯಾಗಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಬೋಧನೆಯಲ್ಲಿ ತೊಡಗಿ ಒಂದು ಶಿಕ್ಷಣ ಇಲಾಖೆಯಲ್ಲಿ ನಾವೀನ್ಯಯುತವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆಯನ್ನು ನೀಡಿರ್ತಕ್ಕಂಥ ಕೀರ್ತಿ ಸೋಮಶೇಖರ್ ಹರ್ತಿರವರಿಗೆ ಸಲ್ಲುತ್ತದೆ ಅನ್ನುವಂಥದ್ದು. ಜೊತೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕನ್ನಡ ಭಾಷೆ ಉಳಿವಿಗಾಗಿ ಶ್ರಮವಹಿಸಿರ್ತಕ್ಕಂಥ, ಜೊತೆಗೆ ಸೇವಾದಳದಲ್ಲಿ ಜಿಲ್ಲಾ ಮಟ್ಟದ ಒಂದು ಮುಖ್ಯಸ್ಥರಾಗಿ ಕೂಡ ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಯಮ, ಭಾತೃತ್ವತೆ, ಸಹೋದರತೆಯನ್ನು ಕೂಡ ಬೆಳೆಸಿರ್ತಕ್ಕಂಥದ್ದು ಕೂಡ ಹರ್ತಿರವರಿಗೆ ಸಲ್ಲುತ್ತದೆ ಅನ್ನುವಂಥದ್ದು. ಇಂತಹ ಶಿಕ್ಷಣ ಇಲಾಖೆಯಲ್ಲಿ ಸೇವಿಸಿರ್ತಕ್ಕಂಥ ಹರ್ತಿ ಸರ್ ಅವರು ನಾಳೆ ದಿನ ಒಂದು ನಿವೃತ್ತಿ ಹೊಂದತಕ್ಕಂಥದ್ದು ನಮ್ಮ ಇಲಾಖೆಗೆ ಒಂದು ನಷ್ಟವನ್ನು ತುಂಬತಕ್ಕಂಥದ್ದು. ಜೊತೆಗೆ ಆ ನಷ್ಟವನ್ನು ತುಂಬುವಂಥದ್ದು ಜೊತೆಗೆ ಅವರು ಏನು ಇಲಾಖೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಇಲಾಖೆಗೆ ಒಂದು ಘನತೆಯನ್ನು ಹೆಚ್ಚಿಸತಕ್ಕಂಥದ್ದು ಕೂಡ ಆಗ್ತದೆ ಅನ್ನುವಂಥದ್ದು. ಇಂತಹ ಮಹನೀಯರ ಒಂದು ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಅವರಿಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ದೇವರು ದಯಪಾಲಿಸಲಿ ಅನ್ನುವಂತಹ ಮಾತುಗಳನ್ನು ಹೇಳಿ ಒಟ್ಟಾರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಕನಸಿಗೆ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಹರ್ತಿರವರ ಜೀವನ ಒಂದು ಸುಖಮಯವಾಗಿರಲಿ ಅನ್ನುವಂತಹ ಮಾತುಗಳನ್ನು ಹೇಳಿ ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ನಮಸ್ಕಾರ. ಸಾಕಷ್ಟು ಕಲಿತದ್ದು ಭಾಳ ಇದೆ. ಸಾಕಷ್ಟು ಶಿಕ್ಷಕರ ಸಮಸ್ಯೆಗಳನ್ನು ಸ್ಪಂದನೆ ಮಾಡಿದ್ದಾರೆ. ಅವರ ಒಂದು ದಿಟ್ಟವಾದಂಥ ನಿರ್ಧಾರಗಳು ಸಂಘಟನೆ ಬಲಿಷ್ಠಗೊಳಿಸುವಲ್ಲಿ ಭಾಳಷ್ಟು ಪ್ರಮುಖ ಪಾತ್ರ ವಹಿಸಿದವು. ಮುಂದೆ ಅವರ ಒಂದು ಮಾರ್ಗದರ್ಶನ ಎಲ್ಲ ಶಿಕ್ಷಕರ ಮೇಲೆ ಇರಲಿ ಎಂದು ಕೇಳುತ್ತಾ ನಾನು ನಮಸ್ಕಾರ ತಿಳಿಸುತ್ತೇನೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಹರ್ತಿ ಸರ್ ಅವರು ಇದೇ ತಿಂಗಳು 31ರಿಂದ ತಮ್ಮ ಸೇವೆಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಅವರಿಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದಿಂದ ಹಾಗೂ ಗಂಗಾವತಿ ತಾಲೂಕಿನ ಎಲ್ಲ ಪ್ರೌಢಶಾಲಾ ಸಹಶಿಕ್ಷಕರಿಂದ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.
ಸರ್ ಅವರು 3 ವರ್ಷಗಳ ಕಾಲ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕುಗಳ ಪ್ರೌಢಶಾಲಾ ಶಿಕ್ಷಕರಿಗೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಜಿಲ್ಲಾ ಆಫೀಸ್ನಿಂದ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ತಡ ಮಾಡದೆ ಪ್ರತಿಯೊಬ್ಬ ಶಿಕ್ಷಕರಿಗೆ ಸ್ಪಂದಿಸಿ ನಮಗೆಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೂ ಸೇವಾದಳದಲ್ಲಿ ಕೂಡ ಸಕ್ರಿಯರಾಗಿದ್ದು ಈ ಸೇವಾದಳದ ವತಿಯಿಂದ ಜಿಲ್ಲಾದ್ಯಂತ ಹಲವು ಪ್ರೌಢಶಾಲೆಗಳಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಂಪನ್ಮೂಲ ಶಿಕ್ಷಕರನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ SSLC ಫಲಿತಾಂಶ ಸುಧಾರಣೆ ದೃಷ್ಟಿಯಿಂದ ಹಲವು ತರಗತಿಗಳನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಸೋಮಶೇಖರ್ ಹತ್ತಿ ಸರ್ ಅವರು ಇದೇ ರೀತಿ ತಮ್ಮ ಮುಂದಿನ ನಿವೃತ್ತಿ ಜೀವನ ಉತ್ತಮವಾಗಿರಲಿ, ದೇವರು ಅವರಿಗೆ ಆರೋಗ್ಯ ಆಯುಷ್ಯ ಕೊಡಲಿ ಅಂತೇಳಿ ಸಮಸ್ತ ಕೊಪ್ಪಳ ಜಿಲ್ಲೆಯ ಪ್ರೌಢಶಾಲಾ ಶಿಕ್ಷಕರಿಂದ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಶ್ರೀ ಸೋಮಶೇಖರ್ ಹತ್ತಿ ಅವರು ಯಲಬುರ್ಗಾ ತಾಲೂಕಿನ ಒಟ್ಪರ್ವಿಯಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿ ಮತ್ತು ಅವರು ಸಂಘಟನೆಯಲ್ಲಿ ತೊಡಗಿಸಿಕೊಂಡು ನಮ್ಮ ಕುರುಬ ಸಮಾಜದ ಒಂದು ಕನಕ ನೌಕರರ ಪತ್ತಿನ ಸಂಘವನ್ನು ಸ್ಥಾಪಿಸಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಮತ್ತು CRP ಆಗಿ BRP ಆಗಿ ಶಿಕ್ಷಣ ಸಂಯೋಜಕರಾಗಿ ಮತ್ತು ಅವರು ಪ್ರಾಥಮಿಕ ಶಾಲೆಯಿಂದ ಪದೋನ್ನತಿಯನ್ನು ಪಡೆದು ಮಂಗಳೂರು ಹೈಸ್ಕೂಲಿಗೆ ಹೋಗಿ ಅಲ್ಲಿಂದ ಶಿಕ್ಷಣ ಸಂಯೋಜಕರಾಗಿ ಕೊಪ್ಪಳಕ್ಕೆ ಬಂದು ಅಲ್ಲಿ ಕಾರ್ಯಾಗಾರಗಳನ್ನು ಯಶಸ್ವಿ ಮಾಡಿಕೊಟ್ಟಂಥ ಕೀರ್ತಿ ಮತ್ತು SSLC ಫಲಿತಾಂಶವನ್ನು ಉತ್ತಮಗೊಳಿಸಿರ್ತಕ್ಕಂಥ ಕೀರ್ತಿ ಹತ್ತಿಯವರಿಗೆ ಸಲ್ಲುತ್ತದೆ. ಹಾಗೆ ಅವರು ಶಿಕ್ಷಣ ಸಂಯೋಜಕರಾಗಿ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಜೊತೆಗೆ ಭಾರತ ಸೇವಾದಳದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಉತ್ತಮ ಕಾರ್ಯವನ್ನು ಮಾಡಿರ್ತಕ್ಕಂಥ ಒಬ್ಬ ಆತ್ಮೀಯ ಹಿರಿಯ ಸಹೋದರ ಸೋಮಶೇಖರ್ ಹತ್ತಿಯವರ ನಿವೃತ್ತಿ ಜೀವನ ಆನಂದದಾಯಕವಾಗಿರಲಿ ಎಂದು ಹಾರೈಸುತ್ತೇನೆ. ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಹಿರೇಬೊಮ್ಮನಾಳ್ ಮಂಜುನಾಥ್ H. ಕಿನ್ನಾಳ್. ಧನ್ಯವಾದ. ನಮಸ್ಕಾರ. ಕೊಪ್ಪಳ ಜಿಲ್ಲೆಯ ಶಿಕ್ಷಣ, ಸಾಹಿತ್ಯ, ಸೇವೆ, ಸಂಘಟನೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪು ಮೂಡಿಸಿರ್ತಕ್ಕಂಥ ಶ್ರೀ ಸೋಮಶೇಖರ್ ಹತ್ತಿಯವರು ಇದೇ ತಿಂಗಳು 31ರಂದು ನಿವೃತ್ತಿ ಹೊಂದುತ್ತಿದ್ದು, ಅವರ ಒಂದು ನಿವೃತ್ತಿ ನಮ್ಮ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಅಪಾರವಾಗಿರ್ತಕ್ಕಂಥ ಕೊರತೆಯನ್ನು ಉಂಟು ಮಾಡುತ್ತದೆ ಅಂದರೆ ತಪ್ಪಾಗಲಾಗಲಾರದು. 1992ರಿಂದ ನನ್ನ ಸೇವಾ ಬದುಕಿನ ಉದ್ದಕ್ಕೂ ಅವರನ್ನು ಹತ್ತಿರದಂಥ ಬಲ್ಲಂದವನ್ನು ನಾನು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕವಾಗಿ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ತಮ್ಮದೇ ಆಗಿರತಕ್ಕಂಥ ಒಂದು ಪಾಲನ್ನು ನೀಡಿದಂಥವರು ಶ್ರೀಯುತ ಹರ್ತಿಯವರು. ಅಂತಹ ಒಂದು ಹರ್ತಿಯವರ ನಿವೃತ್ತಿಯ ಬದುಕು ಹಸನಾಗಲಿ, ಅವರ ಕುಟುಂಬ, ಅವರ ಒಂದು ನಿವೃತ್ತಿಗೆ ಬದುಕಿಗೆ ದೇವರು ಸದಾ ಆಶೀರ್ವಾದವಿರಲಿ ಮತ್ತು ನಿವೃತ್ತಿಯ ನಂತರವೂ ಸಹಿತ ನಮಗೆ ಉತ್ತಮ ಮಾರ್ಗದರ್ಶನ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊಳ್ಳಿ, ಅವರಿಗೆ ದೇವರ ದಯೆ ಇರಲಿ ಅಂತ. ಹರ್ತಿ ಸರ್ ಗುರುಗಳಿಗೆ, ಸೋಮಶೇಖರ್ ಹರ್ತಿ ಸರ್ ಗುರುಗಳಿಗೆ ನಿಮ್ಮ ಶಿಷ್ಯನಾದ ಪ್ರಕಾಶ್ ಶಾಂತವೀರಪ್ಪ ಮಾನಶೆಟ್ಟರ್ ಮಾತನಾಡುತ್ತಿದ್ದು, ತಮ್ಮದು ಇದೇ ತಿಂಗಳ 31ಕ್ಕೆ ವಯೋನಿವೃತ್ತಿ ಹೊಂದುತ್ತಿದ್ದು, ಮಂಗರವರು ವಯೋನಿವೃತ್ತಿ ತುಂಬ ಸುಖಕರವಾಗಿರಲಿ ಎಂದು ಹಾರೈಸುತ್ತಾ, ನನ್ನ ಬಾಲ್ಯದ ದಿನಗಳಲ್ಲಿ ಅದು 1 to 7 ಇದ್ದಾಗ 7ನಲ್ಲಿ ಮಾನ್ಯ ಗುರುಗಳು ನಮಗೆ ಕಲಿಸಿದಂಥದ್ದು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಅವತ್ತಿನ ಕಾಲದಲ್ಲೇ ನಮ್ಗೆ ಒಂದು ಪ್ರೊಜೆಕ್ಟರ್ ತಂದು ಎಲ್ಲ ಸ್ಕೂಲಿನ ಸ್ಟೂಡೆಂಟ್ಸ್ಗೆ ಕುತುಬ್ ಮಿನಾರು, ತಾಜ್ ಮಹಲು ಮತ್ತು ಕೆಂಪುಕೋಟೆ ಮತ್ತು ಪಾರ್ಲಿಮೆಂಟು ಇವುಗಳನ್ನೆಲ್ಲ ಅವತ್ತಿನ ಕಾಲಕ್ಕೆ ಪ್ರಾಜೆಕ್ಟ್ಗೆ ಹಾಕಿ ತೋರಿಸ್ತಕ್ಕಂಥ ಅವತ್ತಿನ ಕಾಲಕ್ಕೆ ಕೆಲಸ ಮಾಡಿದ್ದಾರೆ. ಅವಾಗ ನಮಗೆ ಕಲ್ಚರ್ ಪ್ರೋಗ್ರಾಮು, ವಿದ್ಯೆ, ಶಿಸ್ತು, ಅವತ್ತಿನ ಕಾಲಕ್ಕೆ ವಿಭತ್ತಿ ಹಚ್ಕೊಳೋದು, ಅವತ್ತಿನ ಕಾಲಕ್ಕೆ ಒಳ್ಳೆ ಕಟಿಂಗ್ ಮಾಡಿಸ್ಕೊಳೋದು, ಮತ್ತು ನಾವು ಬಾಲ್ಯದಲ್ಲಿ ಬರೀ ಆಟದಲ್ಲಿ ಜಾಸ್ತಿ ಇದ್ದಾಗ ಗುರುಗಳು ನಮ್ಮನ್ನು ಸರಿದಾರಿಗೆ ತರೋಂಥ ಕೆಲಸ ಜಗ್ಗು ಮಾಡಿದ್ದಾರೆ. ಒಂದು ಬಾಲ್ಯದಲ್ಲಿ ಆ 1 to 7 ಒಂದು ಪ್ರವಾಸ ಇತ್ತು. ಆ ಪ್ರವಾಸವನ್ನು ನಮ್ಮ ಕೈಲಿ ಹೋಗೋಕ್ಕೆ ದುಡ್ಡು ಇದ್ದಿದ್ದಿಲ್ಲ. ಅದನ್ನು ನಮ್ಮ ತಂದೆಯವರಿಗೆ ಮನವರಿಕೆ ಮಾಡಿ ಅವ್ರನ್ನ ಹೋಗಿ ಮೀಟ್ ಮಾಡಿ, ಮೇಟಿ ಸರು, ಶಂಕರ್ ಮೇಟಿ ಸರು, CK ಪಾಟೀಲ್ ಸರು, ಹರ್ತಿ ಸರು ಕೂಡ ಹೋಗಿ ಅವತ್ತಿನ ಕಾಲಕ್ಕೆ 250 ರೂಪಾಯಿ ಕಟ್ಟೋಕೆ ಆಗದೇ ಇರೋಂಥ ಪರಿಸ್ಥಿತಿ ಇದ್ದಾಗ ಹೋಗಿ ನಮ್ಮ ತಂದೆಯವರಿಗೆ ಮಾಹಿತಿ
ನೀಡಿ ನೀವು ಯಾವುದೇ ಕಾರಣಕ್ಕೂ ಪ್ರಕಾಶನ ಕಳಿಸ್ಲೇಬೇಕು. ನೀವು ಇಲ್ಲಾಂದ್ರೆ ನಾವು ಬಿಡೋಗಲ್ಲ, ನಾವೇ ಕರ್ಕೊಂಡು ಹೋಗ್ತೀವಿ ದುಡ್ಡು ಹಾಕಿ ಅಂತೇಳಿ ಅವತ್ತಿನ ಕಾಲಕ್ಕೆ ನಮ್ಮ ತಂದೆಯರಿಗೆ ಹೇಳಿ ಆ ಪ್ರವಾಸವನ್ನು ಕರ್ಕೊಂಡೋಗಿದ್ರು. ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಹೀಗೆ ಎಲ್ಲ ಪ್ರವಾಸಿ ಕೇಂದ್ರಗಳನ್ನು ಬಾಲ್ಯದಲ್ಲಿ ನೋಡಿದ್ದು ಬಹಳ ಖುಷಿ ದಿನಗಳು. ಹಾಗೂ ಮಾನ್ಯ ಗುರುಗಳಿಗೆ ವಯೋನಿವೃತ್ತಿ ಹೊಂದಿದ್ದ ಅವರ ಜೀವನ ಇನ್ನೂ ಆರೋಗ್ಯ ಕೊಟ್ಟು ಕಾಪಾಡಲಿ, ಒಳ್ಳೆಯದಾಗಲಿ ಗುರುಗಳಿಗೆ ಅಂತ ಹೇಳಿ ನನ್ನ 2 ನಮಸ್ಕಾರ. ಅವರ ಒಂದು ನಮ್ಮ ಒಡನಾಟ ಬಗ್ಗೆ ಹೇಳಬೇಕಂದ್ರೆ ಅವರೊಬ್ಬ ಕ್ರಿಯಾಶೀಲ, ದಕ್ಷ, ಪ್ರಾಮಾಣಿಕ, ಬದ್ಧತೆಯಿಂದ ಕೂಡಿರ್ತಕ್ಕಂಥ ಅಧ್ಯಕ್ಷಗಿರಿಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ, ಹುಟ್ಟು ಹೋರಾಟಗಾರರು. ಅವರ ನನ್ನ ನಡುವೆ 3 ವರ್ಷಗಳ ಕಾಲ ಒಂದೇ ಘಟಕದಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದು ನನ್ನ ಸುದೈವ. ಅವರು ನಮ್ಮ ಸಂಘಕ್ಕೆ ಒಬ್ಬ ಆಸ್ತಿಯಂತೆ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಶುಭವನ್ನು ಕೊಡ್ತಾ ಇದ್ದೇನೆ. ಅವ್ರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಈರಣ್ಣ ಹೆಬ್ಬಾಳ್, ಸರ್ಕಾರಿ ಪ್ರೌಢಶಾಲೆ ಇಸ್ಲಾಂಪುರ್ ಗಂಗಾವತಿಯಲ್ಲಿ ಇಂಗ್ಲಿಷ್ ಭಾಷಾ ಸಹಶಿಕ್ಷಕನಾಗಿ ಹಾಗೂ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಹಿರಿಯರು, ಮಾರ್ಗದರ್ಶಿಗಳು ಆದಂಥ ಶ್ರೀ ಸೋಮಶೇಖರ ಅರ್ತಿ ಅವರು ಇದೇ ಮೇ 31ರಂದು ಸೇವಾ ನಿವೃತ್ತಿಯನ್ನು ಹೊಂದಲಿದ್ದಾರೆ. ಅವರಿಗೆ ದೇವರು ಒಳ್ಳೆ ಆರೋಗ್ಯ ಮತ್ತು ಆಯುಷ್ಯನ ಕೊಡಲಿ ಎಂದು ನಾನು ಆಶಿಸ್ತೇನೆ. ಸೋಮಶೇಖರ ಅರ್ತಿ ಅವರು ನಾ ಕಂಡಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕವನ್ನು ಹೊಂದಿ ತಮ್ಮ ವೃತ್ತಿ ಬದುಕಿನ ಜೊತೆಗೆ ಅನೇಕ ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾದರು, ಹೋರಾಟವನ್ನು ಮಾಡಿದರು. ಕೆಲವು ಸಂದರ್ಭದಲ್ಲಿ ಇಲಾಖೆ ಮತ್ತು ಇಲಾಖೆ ಅಧಿಕಾರಿಗಳೊಂದಿಗೆ ಮುನಿಸನ್ನು ಕಟ್ಟಿಕೊಂಡರು, ಶಿಕ್ಷಕರ ಪರವಾಗಿ ಕೆಲಸ ಮಾಡಿದರು. ಹಾಗೆಯೇ ತದನಂತರದಲ್ಲಿ ಪ್ರೌಢಶಾಲಾ ಸಹಶಿಕ್ಷಕರಾಗಿ ಬಡ್ತಿಯನ್ನು ಹೊಂದಿದರು. ಸದರಿ ಸರ್ಕಾರಿ ಪ್ರೌಢಶಾಲೆ ಬಾನಾಪುರದಲ್ಲಿ ಸಹಶಿಕ್ಷಕರಾಗಿ ಕೆಲಸ ನಿರ್ವಹಿಸುವ ಜೊತೆಗೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಕಳೆದ 3 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸಿದರು. ಸೋಮಶೇಖರ ಅರ್ತಿ ಅವರು ಅದ್ಭುತವಾದಂಥ ವ್ಯಕ್ತಿತ್ವ. ತಮ್ಮ ವೃತ್ತಿ ಬದುಕಿನ ಜೊತೆಗೆ ಶಿಕ್ಷಕರ ಪರವಾಗಿ ಕೆಲಸ ನಿರ್ವಹಿಸಿದರು. ಹಗಲಿರುಳೆನ್ನದೆ ಶಿಕ್ಷಕರ ಬೆನ್ನೆಲುಬಾಗಿ ಕೆಲಸ ಮಾಡಿದರು. ಇದು ಅವರ ಹೋರಾಟ ಮನೋಭಾವನೆಯನ್ನು ತೋರಿಸುತ್ತೆ. ಯಾವಾಗಲೂ ಸ್ನೇಹಪರರಾಗಿದ್ದರು. ಜೊತೆಗೆ ಕೆಲವು ಸಂದರ್ಭದಲ್ಲಿ ಶಿಕ್ಷಕರಿಗಾಗಿ ಯಾರನ್ನಾದರೂ ಎದುರು ಹಾಕಿಕೊಳ್ಳುವಂಥ ಛಾತಿ ಅವರಲ್ಲಿತ್ತು. ಜಾತ್ಯತೀತವಾಗಿ ಎಲ್ಲ ಶಿಕ್ಷಕರಿಗೆ ಸಹಾಯವನ್ನು ಮಾಡುವ ಜೊತೆಗೆ ಅವರು ಇಂದು ನಿವೃತ್ತಿಯಾಗುತ್ತಲಿದ್ದಾರೆಂದರೆ ಅದು ನಮ್ಮ ಶಿಕ್ಷಕರಿಗೆ ಹಾಗೂ ನಮ್ಮ ಶಿಕ್ಷಕ ಸಂಘಟನೆಗೆ ತುಂಬಲಾರದ ನಷ್ಟ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಮೊದಲಿಗೆ ವೃತ್ತಿಯನ್ನು ಪ್ರಾರಂಭಿಸಿ ತದನಂತರ ಪದೋನ್ನತಿ ಹೊಂದಿ ಪ್ರೌಢಶಾಲೆಗೆ ಹೋಗಿ ಸದಾ ಶಿಕ್ಷಕರ ಹಾಗೂ ಮಕ್ಕಳ ಹಾಗೂ ನೌಕರರ ಸೇವೆಯಲ್ಲಿ ಹುಟ್ಟು ಹೋರಾಟಗಾರರಾಗಿ ಅತ್ಯಂತ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಶ್ರೀಯುತರ ಸೇವಾ ನಿವೃತ್ತಿ ಜೀವನವು ಸುಖಮಯವಾಗಿರಲೆಂದು ಕನಕಗಿರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರವಾಗಿ ಹಾಗೂ ನೌಕರರ ಪರವಾಗಿ ಶುಭವನ್ನು ಹಾರೈಸುತ್ತೇವೆ. ಎಲ್ರಿಗೂ ನಮಸ್ಕಾರ. ನಾನು ದುರ್ಗಪ್ಪ ಕ್ಯಾಬಿನೆಟ್ ಅಂತೇಳಿ ಮಾತಾಡೋದು. ನಾನು ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ನನ್ನ ಹುಟ್ಟೂರಾದ ಕ್ಯಾಬಿನೆಟ್ ಗ್ರಾಮದಲ್ಲಿ 1ನೇ ತರಗತಿ ಮತ್ತು 2ನೇ ತರಗತಿ ಮುಗಿಸಿ ನಾನು ಸರಿಯಾದ ರೀತಿಯಲ್ಲಿ ಶಾಲೆಗೆ ಹೋಗದಿದ್ದ ಪಕ್ಷದಲ್ಲಿ ನನ್ನ ತಂದೆ ತಾಯಿಗಳು ನಮ್ಮ ತಾಯಿ ತವರ್ಮನೆಯಾದ ದೋತಗುಂಡಿ ಗ್ರಾಮದಕ್ಕೆ ನನ್ನನ್ನು ವಿದ್ಯಾಭ್ಯಾಸಕ್ಕೆ ಕಳಿಸಿದಾಗ ಅದೇ ತಾನೇ ಪ್ರಥಮವಾಗಿ ಶಿಕ್ಷಕ ವೃತ್ತಿಗೆ ನೇಮಕಗೊಂಡು ದೋತಗುಂಡಿ ಗ್ರಾಮಕ್ಕೆ ನೇಮಕವಾಗಿ ಆಗಮಿಸಿ
ಅಲ್ಲಿ ತಮ್ಮ ವಿದ್ಯಾಕ್ರಾಂತಿಯನ್ನು ನಿರ್ವಹಿಸಿದ ನಮ್ಮ ನೆಚ್ಚಿನ ಆತ್ಮೀಯ ಗುರುಗಳಾದಂಥ ಶ್ರೀ ಸೋಮಪ್ಪ ಅರ್ತಿ ಸರ್ ಅವರು ತೋತ್ರಬಂಡಿ ಗ್ರಾಮಕ್ಕೆ ಹೊಸದಾಗಿ ನೇಮಕವಾಗಿ ಆ ಗ್ರಾಮಕ್ಕೆ ಶಿಕ್ಷಣದ ಅಭಿರುಚಿ ಅಥವಾ ಆ ಒಂದು ಗಂಧ ಗಾಳಿ ಗೊತ್ತಿರಲಾರದ ಗ್ರಾಮದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿ ತಮ್ಮ ಶಿಕ್ಷಕ ವೃತ್ತಿಯ ಆರಂಭದ ದಿನಗಳಲ್ಲಿ ನಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳ ಜೀವನ ರೂಪಿಸಿದಂಥ ಕೀರ್ತಿ ನಮ್ಮ ನೆಚ್ಚಿನ ಮತ್ತು ಆತ್ಮೀಯ ಗುರುಗಳಾದಂಥ ಶ್ರೀ ಸೋಮಪ್ಪ ಸರ್ ಅರ್ತಿ ಅವರಿಗೆ ಸಲ್ಲುತ್ತೆ ಅಂದರೆ ಅತಿಶಯೋಕ್ತಿ ಏನಲ್ಲ. ಅವರ ಶಿಕ್ಷಕ ವೃತ್ತಿಯಲ್ಲಿ ಬೆಳೆದು ಬಂದದ್ದು ಪ್ರಥಮವಾಗಿ ಮಕ್ಕಳಿಗೆ ತುಂಬ ಪ್ರೀತಿಯಿಂದ ಪಾಠ ಬೋಧನೆ, ಕಾಳಜಿ ಮತ್ತು ಕಳಕಳಿ ಮತ್ತು ವಿಶೇಷವಾಗಿ ತುಂಬ ಬಡತನದಲ್ಲಿ ಬಂದಿರತಕ್ಕಂಥ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವರು ಒಂದು ಶಿಷ್ಯ ವೇತನವಾಗಿರ್ಬೋದು ಅಥವಾ ತಮ್ಮ ವಿಷಯ ಪಾಠ ಬೋಧನೆಯಾಗಿರ್ಬೋದು ಅವುಗಳೆಲ್ಲವನ್ನು ತುಂಬ ಮನಮುಟ್ಟುವಂತೆ ಮಕ್ಕಳಿಗೆ ತುಂಬ ಸಹಾಯವನ್ನು ಮಾಡುತ್ತಾ ಅವರ ತಮ್ಮ ಸೇವಾ ಅವಧಿಯಲ್ಲಿ ಮಕ್ಕಳ ಬಗ್ಗೆ ತುಂಬ ಅಪಾರ ಕಾಳಜಿಯನ್ನು ಉಳ್ಳವರಾಗಿದ್ದರು. ಅದೇ ರೀತಿಯಾಗಿ ತದನಂತರದಲ್ಲಿ ಅವರು ಇಲಾಖೆಯ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಯಲಬುರ್ಗಾ ತಾಲೂಕು ಹಾಗೂ ಕೊಪ್ಪಳ ತಾಲೂಕಿನಲ್ಲಿ ಸಾಕಷ್ಟು ಸೇವಾವಧಿಯಲ್ಲಿ ಒಳಿತನ್ನು ಕಂಡವರು ಮತ್ತು ಇತರರಿಗೆ ಒಳಿತನ್ನು ಬಯಸದವರು ಕೂಡ ಹೌದು. ಇಲ್ಲಿ ಮತ್ತು ಈಗ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ತುಂಬ ಅದ್ಭುತವಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಸಾಕಷ್ಟು ಶಿಕ್ಷಕರು ಅವರ ಬಗ್ಗೆ ತುಂಬ ಭರವಸೆ ಮತ್ತು ಒಲವುಗಳನ್ನು ಇಟ್ಟುಕೊಂಡು ಯಾವತ್ತೂ ಅವರಿಗೆ ಒಳಿತನ್ನು ಬಯಸುವುದು ಅವರ ಕಾರ್ಯವಾಗಿದೆ. ಸನ್ಮಾನ್ಯರು ಬದುಕಿನುದ್ದಕ್ಕೂ ಹೋರಾಟದ ಮನೋಭಾವನೆಯನ್ನು ತಾಳ್ಕೊಂಡಂಥ ಬಂದವರು, ಜೊತೆಗೆ ಮಾರ್ಗದರ್ಶನ ಅಮೂಲ್ಯವಾದದ್ದು ಹಾಗೂ ಶ್ರೇಷ್ಠವಾದ ಉದಾತ್ತ ಚಿಂತನೆಯನ್ನು ಸನ್ಮಾನ್ಯರು ಹೊಂದಿದ್ದಾರೆ. ಹಾಗೆಯೇ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿಗೆ ತಮ್ಮದೇ ಆದಂಥ ವಿಶಿಷ್ಟ ಕೊಡುಗೆಯನ್ನು ಸನ್ಮಾನ್ಯರು ನೀಡಿದ್ದಾರೆ. ಹಾಗೇನ ಶಿಕ್ಷಕರ ಒಂದು ಕುಂದು ಕೊರತೆಗಳಿಗೆ ತಕ್ಷಣ ಸ್ಪಂದಿಸಿ ಶಿಕ್ಷಕರ ಒಂದು ಸ್ಮೃತಿ ಪಟಲದಲ್ಲಿ ಅಮರವಾಗಿ ಉಳಿದಿದ್ದಾರೆ. ಹಾಗಾಗಿ ಸನ್ಮಾನ್ಯರ ವಯೋನಿವೃತ್ತಿ ಜೀವನ ತುಂಬ ಸಂತೋಷದಾಯಕವಾಗಿರಲಿ. ಹಾಗೆ ಬದುಕಿನುದ್ದಕ್ಕೂ ಶ್ರೇಷ್ಠವಾದಂಥ ಉದಾತ್ತ ಚಿಂತನೆಗಳನ್ನು ನಮ್ಮಗಳಿಗೆ ಉಣಬಡಿಸಲಿ. ಹಾಗೂ ಸನ್ಮಾನ್ಯರು ಬಹಳಷ್ಟು ಕ್ರಿಯಾಶೀಲರಾಗಿ ನಮ್ಮಗಳಿಗೆ ಬದುಕಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರ ವಯೋನಿವೃತ್ತಿ ನಂತರವೂ ಸನ್ಮಾನ್ಯರು ನಮ್ಮಗಳಿಗೆ ಒಂದು ಮಾರ್ಗದರ್ಶನ ನೀಡಲಿ ಅಂಥೇಳಿ ಅವರಲ್ಲಿ ವಿನಂತಿಸಿಕೊಳ್ಳಿಸ್ತಾ ಇದ್ದೇನೆ. ಹಾಗೆಯೇ ಸನ್ಮಾನ್ಯರು ಹೊಂದಿರುವಂಥ ಬದುಕಿನ ಜೀವನ ಹಾಗೂ ಅವರ ವೃತ್ತಿ ಜೀವನ ಬಹಳಷ್ಟು ಶ್ರೇಷ್ಠವಾದದ್ದು, ಜೊತೆಗೆ ನಮ್ಮಗಳಿಗೆ ಸ್ಫೂರ್ತಿ ನೀಡಿದೆ ಸರ್. ಹಾಗಾಗಿ ನಿಮ್ಮ ವಯೋನಿವೃತ್ತಿ ಜೀವನ ಬಹಳಷ್ಟು ಸಂತೋಷಕರವಾಗಿರಲಿ ಅಂಥೇಳಿ ಜಿಲ್ಲಾ ಸಂಘದ ಉಪಾಧ್ಯಕ್ಷನಾಗಿ ಸಮಸ್ತ ಶಿಕ್ಷಕರ ಪರವಾಗಿ ಆ ಗವಿಸಿದ್ದೇಶ್ವರ ಅಜ್ಜರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಶೇಖರ್ ಸರ್ ಅವರು ನಮ್ಮ ದೈಹಿಕ ಶಿಕ್ಷಕರ ಬಗ್ಗೆ ಅಪಾರವಾದಂಥ ಒಂದು ಅಭಿಮಾನವನ್ನು ಹೊಂದಿರತಕ್ಕಂಥವ್ರು. ಹಾಗೆ ಅವರು ಈ ದೈಹಿಕ ಶಿಕ್ಷಕರ ಒಂದು ಸಹಾಯದಿಂದ ಶಾಲೆಯಲ್ಲಿ ಒಂದು ಶಿಸ್ತು ಹಾಗೂ ಸಮಯ ಪ್ರಜ್ಞೆ, ಮಕ್ಕಳಲ್ಲಿ ಒಂದು ಧೈರ್ಯ ಸಾಹಸ ತುಂಬತಕ್ಕಂಥ ಕಾರ್ಯಗಳನ್ನು ಪ್ರೇರೇಪಿಸ್ತಾ ಇದ್ದರು. ಅದೇ ರೀತಿಯಾಗಿ ಈ ಸೇವಾದಳದ ಒಂದು ಕಾರ್ಯಚಟುವಟಿಕೆಗಳನ್ನು ಮೊಟ್ಟ ಮೊದಲನೇದಾಗಿ ಎಲ್ಲ ದೈಹಿಕ ಶಿಕ್ಷಕರಿಗೆ ತರಬೇತಿಯನ್ನು ನೀಡುವ ಮೂಲಕ ಅನೇಕ ಒಂದು ತಾಲೂಕಾ ಜಿಲ್ಲಾ ಹಂತದ ಮತ್ತು ರಾಜ್ಯ ಮಟ್ಟದ ತರಬೇತಿಗಳನ್ನು ದೈಹಿಕ ಶಿಕ್ಷಕರಿಗೆ ಒದಗಿಸುವಲ್ಲಿ, ಹಾಗೆ ಈ ದೈಹಿಕ ಶಿಕ್ಷಕರ ಯಾವುದೇ ಒಂದು ಹಕ್ಕುಗಳಿಗೆ ಅಥವಾ ಅವರ ಒಂದು ಯಾವುದೇ ಒಂದು ಕೊರತೆಗಳಾದಾಗ ಒಂದು ದಿಟ್ಟತನದಿಂದ ಅಧಿಕಾರಿಗಳ ಹಂತದಲ್ಲಿ ಅವರಿಗೆ ನ್ಯಾಯ ಒದಗಿಸಿಕೊಡುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದು ನಮಗೆ ಅವರ ಈ ಒಂದು ಸೇವಾ ನಿವೃತ್ತಿ ನಮಗೆ ನೋವನ್ನು ತಂದಿದೆ. ಹಾಗೆ ಅವರು ದೈಹಿಕ ಶಿಕ್ಷಕರೊಂದಿಗೆ ಭಾಳಷ್ಟು ಒಡನಾಟಗಳನ್ನು ಹೊಂದಿರತಕ್ಕಂಥವ್ರು ಮತ್ತು ಶಾಲೆಯಲ್ಲಿ ಶಿಸ್ತು ತರುವಲ್ಲಿ ಮತ್ತು ದೈಹಿಕ ಶಿಕ್ಷಕರಿಗೆ ಪ್ರೋತ್ಸಾಹ ನೀಡುವಲ್ಲಿ ಅವರು ಒಂದು
ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥವ್ರು. ಅಷ್ಟೇ ಅಲ್ಲದೆ ಈ ಅಧಿಕಾರಿಗಳ ಹಂತದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದಾಗ ದಿಟ್ಟತನದಿಂದ ಒಂದು ಹೋರಾಟ ಮನೋಭಾವನೆಯಿಂದ ಆ ಅಧಿಕಾರಿಗಳನ್ನು ಪ್ರಶ್ನಿಸುವಂತಹ ಮತ್ತು ನಮ್ಮ ದೈಹಿಕ ಶಿಕ್ಷಕರ ಯಾವುದೇ ಒಂದು ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸ್ತಕ್ಕಂಥ ಒಂದು ಛಲಗಾರಿಕೆಯನ್ನು ಹೊಂದಿರತಕ್ಕಂಥವ್ರು. ಅಂತಹ ಒಂದು ಶಿಕ್ಷಕರು ಅವರು ಸಹಶಿಕ್ಷಕರಾಗಿದ್ದರೂ ಕೂಡ ದೈಹಿಕ ಶಿಕ್ಷಕರ ಬಗ್ಗೆ ಅಪಾರವಾದಂಥ ಪ್ರೀತಿ ಮತ್ತು ಅಭಿಮಾನ ಹೊಂದಿರತಕ್ಕಂಥವರಾಗಿದ್ದರು. ಸೋಮಶೇಖರ್ ಹತ್ತಿ ಸರ್ ಅವರು ಸುಮಾರು 40 ವರ್ಷಗಳ ಕಾಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸಿ ವಿವಿಧ ಹಂತದ ಹುದ್ದೆಗಳನ್ನು ಅಲಂಕರಿಸಿ ಶಿಕ್ಷಕರುಗಳಿಗೆ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಿ ಶಿಕ್ಷಕರಿಗೆ ಸಾಕಷ್ಟು ಉತ್ತಮವಾದ ಸೇವೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಅಪಾರವಾಗಿರ್ತಕ್ಕಂಥ ಮಕ್ಕಳ ಪ್ರೀತಿ, ಶಿಕ್ಷಕರ ಪ್ರೀತಿಯನ್ನು ಗಳಿಸಿಕೊಂಡಿರ್ತಕ್ಕಂಥ ಶಿಕ್ಷಕರು ಇವತ್ತು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹುಟ್ಟು ಹೋರಾಟಗಾರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಹತ್ತಿ ಸರ್ ಅವರು ಅವರ ಮಾರ್ಗದರ್ಶನ ಸದಾ ನಮ್ಮ ಸಂಘಟನೆಗೆ ಇರಲಿ, ಯಾವಾಗಲೂ ಅವರು ನಮ್ಮ ಜೊತೆಗೆ ಇರಲಿ ಅಂಥೇಳಿ ಪ್ರಾರ್ಥಿಸ್ಕೊಳ್ತಾ ಶೀಲ ಶಿಕ್ಷಕರಾದ ಶ್ರೀ ಸೋಮಶೇಖರ್ ಹತ್ತಿ ಸರ್ ಇವರು ಇದೇ ತಿಂಗಳ 31ರಂದು ಸೇವಾ ನಿವೃತ್ತಿಯನ್ನು ಹೊಂದಲಿದ್ದಾರೆ. ಸನ್ಮಾನ್ಯರು ಜಿಲ್ಲೆಯಲ್ಲಿ ಉತ್ತಮವಾದ ಸಂಘಟನೆಯನ್ನು ಮಾಡಿ ಜಿಲ್ಲೆಯ ಪ್ರೌಢಶಾಲಾ ಸಹಶಿಕ್ಷಕರ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸಿ ಇಲಾಖೆಯಿಂದ ದೊರೆಯಬೇಕಾದ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಅಚ್ಚುಮೆಚ್ಚಿನ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಜಿಲ್ಲೆಯಲ್ಲಿ SSLC ಫಲಿತಾಂಶವನ್ನು ಸುಧಾರಣೆಯಲ್ಲಿ ಸಂಘಟನೆಯ ಮೂಲಕ ಹಲವಾರು ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿರುತ್ತಾರೆ. ನಮಸ್ತೆ, ನಮ್ಮ ಹೆಸರು ಡಾಕ್ಟರ್ ಯಲ್ಲಪ್ಪ ಬಡಿಗೇರ್ ಅಂತೇಳಿ, ಈ ಸರ್ಕಾರಿ ಪ್ರೌಢಶಾಲೆಯ ಅಧ್ಯಕ್ಷರು ಮಾತಾಡಿ. ಇವತ್ತು ಹತ್ತಿ ಸರ್ 30/5/2025 ರಿಟೈರ್ಡ್ ಆಗ್ತಾ ಇದ್ದಾರೆ. ಬಹಳ ನಮಗೂ ಸ್ವಲ್ಪ ದುಃಖಕರ. ಏನಂದರೆ ಇಲ್ಲಿ ಶಾಲೆಯೊಳಗೆ ಶಿಕ್ಷಕರ ಜೊತೆಗೆ ಮಕ್ಕಳನ್ನೂ ಅಷ್ಟು ಆನಂದವಾಗಿ ಇಟ್ಕೊಂಡಿದ್ರು, ಖುಷಿಯಾಗಿ ಇಟ್ಕೊಂಡಿದ್ರು. ಅವ್ರಿಗೇನು ಕಲಿಸ್ಬೇಕು, ಮಕ್ಕಳ ಜೊತೆಗೆ ಹೆಂಗಿರಬೇಕು ಅನ್ನೋದು ಮಕ್ಕಳ ಜೊತೆಗೆ ಮಕ್ಕಳ ಥರನೇ ಆಗಿದ್ರು. ಒಳ್ಳೆ ಹೆಮ್ಮೆ. ಈ ಶಾಲೆಗೆ ಪೇಂಟಿಂಗ್ ಮಾಡಿಸೋದಾಗಲಿ ಇದಾಗಲಿ, ತಮ್ಮ ಸ್ವಂತ ಮನೆ ಹೆಂಗೆ ಅದೇ ಥರನ ಸ್ಕೂಲ್ ಕೂಡ ಅದೇ ಥರ ನೋಡ್ಕೊಂಡ್ರು ಅವರು. ಹೀಗಾಗಿ ಅವ್ರಿಗೂ ಈ ರಿಟೈರ್ಡ್ ಆದಮೇಲೆ ಇಲ್ಲೆಲ್ಲ ಶಾಲೆ ಒಳಗೆ ಎಷ್ಟು ಸಂತೋಷವಾಗಿದ್ರು ಅದೇ ಸಂತೋಷ ಸುಖ ಸಿಗಲಿ ಅಂತೇಳಿ ಆ ದೇವರಲ್ಲಿ ಗವಿಸಿದ್ದೇಶ್ವರ ಶ್ರೀಗಳ ಹತ್ರ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಹತ್ತಿ ಅವರವರು ಇದೇ ತಿಂಗಳು 31ನೇ ತಾರೀಕು ನಿವೃತ್ತಿ ಹೊಂದಲಿದ್ದಾರೆ. ಅವರ ನಿವೃತ್ತಿ ಜೀವನವು ಸುಖಕರವಾಗಿರಲೆಂದು ಮತ್ತು ಅವರ ಕುಟುಂಬಕ್ಕೆ ಎಲ್ಲ ಸೌಭಾಗ್ಯವನ್ನು ದೇವರು ಕರುಣಿಸಲೆಂದು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಕಾಟಗಿ ಘಟಕದ ಅಧ್ಯಕ್ಷರ ಪರವಾಗಿ ಮತ್ತು ಎಲ್ಲ ಪದಾಧಿಕಾರಿಗಳ ಪರವಾಗಿ ಮತ್ತು ಸರ್ವ ಶಿಕ್ಷಕರ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳುತ್ತೇನೆ. ಒಂದು ಗಂಗಾವತಿ ತಾಲೂಕಿನ ಅನೇಕ ಸಮಸ್ಯೆಗಳು ಪ್ರೌಢಶಾಲಾ ಶಿಕ್ಷಕರ ಸಂಘದಿಂದ ನಾವು ಏನಾದರೂ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋದರೆ ಶಿಕ್ಷಕರ ಸಮಸ್ಯೆಗಳು, ಉದಾಹರಣೆಗೆ ಟೈಮ್ ಬಾಂಡ್ ಸಮಸ್ಯೆಗಳು, ಮತ್ತು ನಿವೃತ್ತಿ ಹೊಂದುತ್ತಿರುವ ಶಿಕ್ಷಕರಿಗೆ ಏನಾದರೂ ಸಮಸ್ಯೆಗಳಾದಲ್ಲಿ ಅಂತಹ ಒಂದು ನಿವೃತ್ತಿಯ ಅಂಚಿನಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಸಹಾಯ ಸಹಕಾರ ಮಾಡುವಂಥದ್ದಾಗಿರ್ಬೋದು. ಇನ್ನು ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಒಬ್ಬ ಕ್ರಾಂತಿಕಾರಿ ಧೀಮಂತ ಒಂದು ಶಿಕ್ಷಕರಾಗಿ ನಮ್ಮೆಲ್ಲರ ಜೊತೆಗೆ ಅವರ ಜೊತೆಗೆ ನಾವು ಕೆಲಸ ಮಾಡಿರುವುದು ತುಂಬ 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 ಒಂದು ಅತ್ಯುತ್ತಮ ವಿಷಯ ನಮಗಾಗಿದೆ ಅಂತ ಹೇಳ್ತಾ, ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷರಾದಂಥ ಸೋಮಪ್ಪ ಹತ್ತಿ ಸರ್ ಇಲ್ಲಿ ತನಕ ಪ್ರೌಢಶಾಲೆ ಶಿಕ್ಷಕರ ಎಲ್ಲ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ಇದೇ ತಿಂಗಳು 31ನೇ ತಾರೀಕಿನಂದು ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಇಲ್ಲಿ ತನಕ ಶಿಕ್ಷಕರ ಎಲ್ಲ ಸಮಸ್ಯೆಗಳನ್ನು ಸಂಘಟನೆಯನ್ನು ಬಲಪಡಿಸಿ ಒಳ್ಳೆಯ ರೀತಿಯಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಒಳ್ಳೆಯ ಶಿಕ್ಷಕರಿಗೆ ಹೆಸರನ್ನು ತರುವಂಥ ಕೆಲಸವನ್ನು ಇಲ್ಲಿ ತನಕ ಸರಿಯಾದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ತ್ವರಿತಗತಿಯಲ್ಲಿ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಯಶಸ್ವಿಯನ್ನು ಮಾಡಿದ್ದಾರೆ. ಸೋಮಶೇಖರ್ ಹತ್ತಿಯವರು
31/5/2025 ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಶ್ರೀಯುತರು ಉತ್ತಮ ಮಾರ್ಗದರ್ಶಕರು, ಹಿರಿಯರು, ಸ್ನೇಹಜೀವಿಗಳು ಹಾಗೂ ಸಂಘಟನೆ ಮತ್ತು ಶೈಕ್ಷಣಿಕ ವಿಚಾರದಲ್ಲಿ ಬದ್ಧತೆಯನ್ನು ಹೊಂದಿದಂಥವರು. ಶಿಕ್ಷಣದ ಜೊತೆಗೆ ಸಂಘಟನೆ ಹಾಗೂ ಶಿಕ್ಷಕರ ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು. ಶ್ರೀಯುತರ ನಿವೃತ್ತಿ ಜೀವನ ಸುಖಕರವಾಗಿರಲಿ. ನಿವೃತ್ತಿಯ ನಂತರವೂ ಅವರ ಸೇವಾ ಅನುಭವ, ಮಾರ್ಗದರ್ಶನ ನಮ್ಮ ಇಲಾಖೆಗೆ ನಮಗೆಲ್ಲ ದೊರೆಯಲಿ. ವೈಯಕ್ತಿಕವಾಗಿ ನಾನು ಕೂಡ ಅವರಿಗೆ ಋಣಿಯಾಗಿದ್ದೇನೆ. ಅವರ ಮಾರ್ಗದರ್ಶನ ಹಾಗೂ ಇಲಾಖಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ, ಸಮಾಲೋಚನೆಗಳಲ್ಲಿ ಭಾಗಿಯಾಗಿದ್ದೇನೆ. ಶ್ರೀಯುತರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳಿ ಬಯಸುತ್ತಾ ಧನ್ಯವಾದಗಳು. ಅವರು ಇವತ್ತು ಸಹಶಿಕ್ಷಕರ ಸಂಘದ ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷರು. ಅವರು ನಿವೃತ್ತರಾಗ್ತಾ ಇದ್ದಾರೆ. ನಾನು ಕಳೆದ 20-25 ವರ್ಷದಿಂದ ಅವ್ರ ಜೊತೆಗೆ ನನ್ನ ಸಂಪರ್ಕ ಇದೆ. ಶಿಕ್ಷಕರ ಬಗ್ಗೆ ಮತ್ತು ಏನೇ ಸಮಸ್ಯೆ ಇರಲಿ ಶಾಲೆಗೆ ಸಂಬಂಧಪಟ್ಟಂತೆ ಯಾವತ್ತೂ ಅತ್ಯಂತ ಕಳಕಳಿ ಇದ್ದಂಥ ವ್ಯಕ್ತಿ. ವಿದ್ಯಾರ್ಥಿಗಳಿಗೂ ಕೂಡ ಏನಾರ ಅನನುಕೂಲ ಆದರೆ ಅದ್ರ ಬಗ್ಗೆ ಕೂಡ ತಮ್ಮ ಧ್ವನಿಯನ್ನು ಎತ್ತಾರೆ. ಮತ್ತೇನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ನಮ್ಮಶವರೇ ಇದು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬಗ್ಗೆ ಕಳಕಳಿ ಇದ್ದಂಥ ವ್ಯಕ್ತಿ. ಅವರು ಇದೇ 2 ವರ್ಷ ಹಿಂದೆ ಸಹಶಿಕ್ಷಕರ ಸಂಘದ ಏನೊಂದು ಅಸಿಸ್ಟೆಂಟ್ ಮಾಸ್ಟರ್ ಅವರ ರಿಜಿಸ್ಟರ್ಡ್ ಅಸೋಸಿಯೇಷನ್ ಇದೆ, ರೆಕಗ್ನೈಸ್ಡ್ ಬೈ ಕರ್ನಾಟಕ ಗೌರ್ಮೆಂಟ್. ಆ ಸಂಘಟನೆಗೆ ಜಿಲ್ಲಾ ಅಧ್ಯಕ್ಷರಾಗಿ ಕಳೆದ 2 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಶಿಕ್ಷಕರಿಗೆ ಸಂಬಳ ಬಂದಿಲ್ಲ, ನಮ್ಮ ಶಿಕ್ಷಕರಿಗೆ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ, ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಒಳಗೆ ವಿಳಂಬ ಆಗಿದೆ, ನೀವು DDP ಆಗಿ ಇಡಬೇಕು, ಮತ್ತೇನಾದ್ರು ಸಮಸ್ಯೆ ಇದೆ ರಾಜ್ಯದ ಮಟ್ಟದಲ್ಲಿ ನೀವು ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಬೇಕು. ಇವೆಲ್ಲ ವಿಷಯದ ಬಗ್ಗೆ ಯಾವತ್ತೂ ಶಿಕ್ಷಕರ ಕಳಕಳಿಯನ್ನು ಇಟ್ಕೊಂಡು ಅವ್ರ ಬಗ್ಗೆ ಮಾತನಾಡುವಂಥ ಒಬ್ಬ ವ್ಯಕ್ತಿ. ಸೋಮಶೇಖರ್ ಅರ್ತಿ ಗುರುಗಳು ಬಗ್ಗೆ ಹೇಳಬೇಕಂತಂದರೆ ತುಂಬ ಖುಷಿ ಅನಿಸುತ್ತೆ. ಹಾಗೆ ಒಂದು ಸಣ್ಣ 2-3 ಪದಗಳಲ್ಲಿ ಮುಗಿಯಲಾರದಂಥ ಒಂದು ಸಾಧನೆಯನ್ನು ಕೂಡ ಅವರು ಮಾಡಿದ್ದಾರೆ. ಸೋಮಶೇಖರ್ ಅರ್ತಿ ಸರ್ ಭಾಳ ನೇರವಾಗಿ, ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿ ಆದರೂ ಕೂಡ ತುಂಬ ಸರಳ ಮತ್ತು ಸಹೃದಯ ಜೀವಿ. ಅವರ ಒಂದು ವೃತ್ತಿ ಧರ್ಮ ಮೆರೆಯುವಾಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಹಣದಿಂದ ಓದಿಸಿದ್ದು ಉಂಟು. ಅವರು ಇವತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳ ಜನರನ್ನು ನಾವು ಭೇಟಿಯಾಗಿದ್ದೀವಿ. ಆ ಒಂದು ಸರಳ ಉಳಿದಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ. ನಾನು ವೀರಣ್ಣ ಕಂಬ್ಳೆ ಅಂತ ರಾಜರಾಜೇಶ್ವರಿ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಜ್ಞಾನದೀಪ ನವೋದಯ ಕೋಚಿಂಗ್ ಕ್ಲಾಸಸ್ ಸಂಚಾಲಕ ಮತ್ತು ಸಂಸ್ಥಾಪಕರು. ಇವತ್ತು ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಒಂದು ಅವಕಾಶ ಒದಗಿದೆ ಅಂತಂದರೆ ಅದು ಅರ್ತಿ ಸರಿಂದನೇ ಅಂತ ನಾನು ಹೇಳೋಕ್ಕೆ ಭಾಳ ತುಂಬ ಖುಷಿ ಆಗುತ್ತೆ. ನಾನು ಒಂದಾನೊಂದು ಟೈಮಲ್ಲಿ ಉದ್ಯೋಗವಿಲ್ಲದೆ ಬೇರೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾಗ ನನ್ನ ಒಂದು ವಿದ್ವತ್ತು, ಪಾಂಡಿತ್ಯ ಮತ್ತು ಬುದ್ಧಿವಂತಿಕೆಯನ್ನು ಮೆಚ್ಚಿದಂಥ ಅರ್ತಿ ಸರ್ ಗುರುಗಳು ತಮ್ಮ ಮಗನನ್ನು ನಮ್ಮ ಕಡೆ ಓದಿಸ್ತಿರುವಾಗ ನನ್ನನ್ನು ಗುರುತಿಸಿ ಈ ರೀತಿ ಬೇರೆ ಸಂಸ್ಥೆಯನ್ನು ಕಟ್ಟಿ ಇವತ್ತು ಯಶಸ್ವಿ ಆಗಲು ನನ್ನ ಹಿಂದೆ ಬಲವಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಸೋಮಶೇಖರ್ ಅರ್ತಿ ಸರ್. ಅವರಿಗೆ ನಾನು ಯಾವಾಗಲೂ ಚಿರಋಣಿ. ಅವರ ಒಂದು ಸಹೃದಯ, ಅವರ ಒಂದು ಕಾರ್ಯವೈಖರಿ ಯಾವಾಗಲೂ ನಾನು ತುಂಬ ಮೆಚ್ಚಿ ಇಷ್ಟಪಡ್ತೀನಿ. ಹಾಗೆ ಸರ್ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಪ್ರೌಢಶಾಲಾ ಶಿಕ್ಷಕರಾಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ರು ಕೂಡ ಯಾವುದೇ ಒಂದು ಗರ್ವ ಜಂಬವಿಲ್ಲದೆ ನಿಷ್ಠವಾಗಿ ಮಾತನಾಡ್ತಾರೆ ಅನ್ನೋದು ಒಂದು ಬಿಟ್ಟರೆ ಸರ್ವ ಸಜ್ಜನಿಕೆ, ಸಹೃದಯ ವ್ಯಕ್ತಿ. ಈಗ ಅಪ್ಪಿಕೊಂತಾರೆ ಮತ್ತು ವಾಪಸ್ಸು ಅಂತ ಒಬ್ಬ ಒಳ್ಳೆ ಧೀಮಂತ ವ್ಯಕ್ತಿಗಳು. ಅವರ ಒಂದು ಇವತ್ತು ವೃತ್ತಿ ಅಂದರೆ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ, ಚೆನ್ನಾಗಿರಲಿ ಅಂತ ಹಾರೈಸಿ ನಾನು ಎಲ್ಲ ಮಾತನ್ನು ಮುಗಿಸ್ತೇನೆ. ಸನ್ಮಾನ್ಯ ಶ್ರೀ ಸೋಮಶೇಖರ್ ಅರ್ತಿಯವರು ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಇವಾಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೋಮಶೇಖರ್ ಅರ್ತಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಹೋರಾಟಗಾರರು, ನೇರ ನುಡಿ, ನಿಸ್ವಾರ್ಥ ಮನಸ್ಸಿನ ಒಬ್ಬ ಸಂಘಟನೆಗಾರರು.
ಇಂದು ಯಲಬುರ್ಗಾ ತಾಲೂಕಿನಲ್ಲಿ ಅವರು ಕೆಲಸ ನಿರ್ವಹಿಸುವಾಗ ಅವರ ಕಾರ್ಯಚಟುವಟಿಕೆಗಳನ್ನು ನಾವು ಬಹಳ ಹತ್ತಿರದಿಂದ ನೋಡಿದ್ದೀವಿ. ಸಾಕಷ್ಟು ಸರ್ಕಾರ ಪ್ರೌಢಶಾಲಾ ಶಿಕ್ಷಕರಿಗೆ ಅನ್ಯಾಯ ಆಗಲಿ ಅಥವಾ ಅವ್ರು ಯಾವುದೇ ಕೆಲಸ ಕಾರ್ಯಗಳಾಗಿ ಮುಂದೆ ನಿಂತುಕೊಂಡು ಅದನ್ನು ಸರಿಪಡಿಸುವ ಕೆಲಸ, ಅವರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಯಲಬುರ್ಗಾ ತಾಲೂಕಿನಲ್ಲಿದ್ದಾಗ ಮಾಡ್ಕೊತ ಬಂದಿದ್ದಾರೆ. ಇತ್ತೀಚೆಗೆ ಅವರು ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿ ಪ್ರೌಢಶಾಲಾ ಶಿಕ್ಷಕರಿಗೆ ನ್ಯಾಯ ಒದಗಿಸುವ ಕಾರ್ಯವನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಅಂತ ಹೋರಾಟಗಾರರು, ನಿಸ್ವಾರ್ಥ ಸೇವಕರು ನಮ್ಮ ಜೊತೆಗೆ 31ರಿಂದ ನಿವೃತ್ತಿಯಾಗಿ ಆಚೆ ಹೋಗ್ತಾರೆ ಅನ್ನೋದೇ ನಮಗೆ ನೋವಿನ ಸಂಗತಿ. ಆದರೂ ಸಹಿತ ಸಾಮಾಜಿಕ ಜೀವನದಲ್ಲಿ ಅವಕಾಶಗಳಿದ್ದಾವೆ. ಅವ್ರೇನು ಸೇವೆ ಸಲ್ಲಿಸಿದ್ದಾರೆ ಅದರ ಶ್ರಮ, ಅದರ ಎಲ್ಲ ಪ್ರತಿಫಲ ಅವರಿಗೆ ಅವ್ರ ಜೊತೆಗಿರುತ್ತೆ. ಸಾಮಾಜಿಕ ಜೀವನದಲ್ಲಿ ಅವರು ಮುಂದುವರಿಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಅವರೇನು ಇವತ್ತು ವೃತ್ತಿ ಜೀವನದಲ್ಲಿ ಸಂಘಟನೆಗಾಗಿ ಪ್ರೌಢಶಾಲಾ ಶಿಕ್ಷಕರ ಏಳಿಗೆಗಾಗಿ ದುಡಿದಾರೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವರ ವಯೋನಿವೃತ್ತಿ ನಂತರ ಅವರ ಜೀವನ ಸುಗಮವಾಗಿರಲಿ. ಅವರ ವೈಯಕ್ತಿಕ ಜೀವನ ಹಾಗೂ ಸಾಮಾಜಿಕ ಜೀವನದಲ್ಲಿ ನಾವು ಜೊತೆಯಾಗಿರ್ತೀವಿ ಅಂತದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಮತ್ತು ಹರ್ತಿ ಸರ್ ಅವರ ಆತ್ಮೀಯತೆ ಅಂತಕ್ಕಂಥದ್ದು ಸುಮಾರು 15 ವರ್ಷಗಳ ಕಾಲದ ಒಂದು ಅವಿನಾಭಾವ ಸಂಬಂಧ ಅಂತಕ್ಕಂಥದ್ದನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಅವರ ಘನವಾದಂಥ ಒಂದು ವ್ಯಕ್ತಿತ್ವ ಮತ್ತು ಕಾರ್ಯಶೈಲಿ ಇವೆಲ್ಲವೂ ನನ್ನನ್ನು ಸಂಮೋಹನಗೊಳಿಸಿರುವಂಥದ್ದು ವಿಶೇಷವಾಗಿರುವಂಥದ್ದು. ಅವರ ನನ್ನ ಒಡನಾಟದ ವೃತ್ತಿ ಬಾಂಧವ್ಯ ಕೇವಲ 5 ತಿಂಗಳ ಅಂತ ಅಂದರೂ ಕೂಡ ಅವರನ್ನು ಹತ್ತಿರದಿಂದ ನಾನು ಅವರ ಕಾರ್ಯವೈಖರಿಯನ್ನು ನೋಡುವಂಥ ಒಂದು ಅವಕಾಶ ನನ್ನ ಜೀವನದಲ್ಲಿ ಒದಗಿ ಬಂದಿರುವಂಥದ್ದು ನನ್ನ ಒಂದು ಸೌಭಾಗ್ಯ ಅಂತಕ್ಕಂಥದ್ದು. ಯಾಕೆ ಈಗ ಹೇಳಬೇಕಾಗಿದೆ ಅಂತಂದರೆ, ಅವರಿಗೆ ಇರ್ತಕ್ಕಂಥ ಒಂದು ವೃತ್ತಿಪರತೆ ಅಂತಕ್ಕಂಥದ್ದು, ಆಮೇಲೆ ಕಾರ್ಯಕ್ಷೇತ್ರದಲ್ಲಿ ಅವರು ಹೊಂದಿರತಕ್ಕಂಥ ಪ್ರಭುತ್ವ ಅಂತಕ್ಕಂಥದ್ದು, ಅದೇ ರೀತಿಯಲ್ಲಿ ಅವರು ಆ ಮಕ್ಕಳ ಬಗ್ಗೆ ಹೊಂದಿರುವಂಥ ವಿಶಿಷ್ಟವಾದಂಥ ಅಭಿಮಾನ ಅಂತಕ್ಕಂಥದ್ದು, ಪ್ರೀತಿ ಅಂತಕ್ಕಂಥದ್ದು ಅಪಾರವಾದಂಥದ್ದು. ಎಷ್ಟೆಲ್ಲ ಕಾರ್ಯಕ್ಷೇತ್ರಗಳ ಮಧ್ಯದಲ್ಲಿಯೂ ಈ ಇಲಾಖೆಗೆ ಸಂಬಂಧಿಸಿದಂಥ, ಸಂಘಟನೆಗಳಿಗೆ ಸಂಬಂಧಿಸಿದಂಥ ಅನೇಕ ಕಾರ್ಯಕ್ಷೇತ್ರಗಳ ಮಧ್ಯದಲ್ಲಿಯೂ ಶ್ರೀಯುತ ಹರ್ತಿ ಸರ್ ಅವರು ನ್ಯಾಯೋಚಿತವಾದಂಥ ಒಂದು ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ತಕ್ಕಂಥದ್ದು ನನ್ನ ಗಮನಕ್ಕೆ ಅಧ್ಯವಾಗಿರ್ತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ಅವಕಾಶ ಅಂತಕ್ಕಂಥದ್ದನ್ನು ತಿಳಿಸ್ಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಉದಯ್ ಕುಮಾರ್ ತಳವಾರ್, ಸಹಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬಾನಾಪುರ್. ಇದೇ 31ನೇ ತಾರೀಕಿನಂದು ನಮ್ಮ ಸೋಮಶೇಖರ್ ಹತ್ತಿ ಸರ್ ಅವರು ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಸೋಮಶೇಖರ್ ಹತ್ತಿ ಸರ್ ಅವರು ನಾವು ಬಹಳ ಶಾಲಾ ದಿನಗಳಿಂದಲೂ ನಾವು ಬಹಳ ನಮಗೆ ಒಡನಾಡಿಗಳು. ನಮ್ಮಂಥ ಸಾಕಷ್ಟು ಯುವ ಶಿಕ್ಷಕರನ್ನ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ನಮಗೆಲ್ಲ ನಾಯಕತ್ವದ ಗುಣಗಳನ್ನು ತೋರಿಸಿಕೊಟ್ಟವರು ಹತ್ತಿ ಸರ್ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂದ್ರೆ ನಾವು ಬಹಳಷ್ಟು ಕಡೆ ಕೇಳ್ತಾ ಇದ್ವಿ, ಸೋಮಶೇಖರ್ ಹತ್ತಿ ಸರ್ ಅವರು ಸಂಘಟನೆಯಲ್ಲಿ ಬಹಳ ಎತ್ತಿದ ಕೈ, ಅವರು ಸಾಕಷ್ಟು ಬಹಳ ಚಾಕಚಕ್ಯತೆಯಿಂದ ಸಂಘಟನೆಯನ್ನ ಮಾಡ್ತಾರೆ ಅಂತಂದು ಅವರಿಂದ ಇವತ್ತಿನ ದಿನ ನಾವು ಅದನ್ನ ಕಲ್ತಿದ್ದೀವಿ. ಅದರ ಫಲಪ್ರದವಾಗಿ ನಮಗೆ ಒಂದು ಸಂಘದ ಅಧ್ಯಕ್ಷರನ್ನಾಗಿಯೂ ಕೂಡ ಅವರು ಮಾಡಿದರು ಅಂತಲೇ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ನಾವು ಎಷ್ಟೋ ಸಾರಿ ಕೇಳ್ತಾ ಇರ್ತೀವಿ, ಕ್ರಿಯಾಶೀಲ ಶಿಕ್ಷಕರು ಅಂದ್ರೆ ಹೇಗಿರಬೇಕು ಅಂತಂದು. ಬಹಳ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತಂದ್ರೆ, ಕ್ರಿಯಾಶೀಲ ಶಿಕ್ಷಕರು ಯಾವ ರೀತಿ ಇರಬೇಕು ಅಂತಂದ್ರೆ ಸೋಮಶೇಖರ್ ಹತ್ತಿ ಸರ್ ಅವ್ರ ತರ ಇರಬೇಕು. ಯಾಕಂದ್ರೆ ಅವರು ಅವರ ಸಮಯ ಪಾಲನೆ, ಶಿಸ್ತು ಮತ್ತು ಅವರ ಕರ್ತವ್ಯ ನಿಷ್ಠೆ ಅನ್ನೋದಿದೆಯಲ್ಲ, ನಮ್ಮಂತ ಎಷ್ಟೋ ಯುವ ಶಿಕ್ಷಕರಿಗೆ ಮಾದರಿಯಾಗಿದೆ ಅಂತಾನೆ ನಾವು ಹೇಳ್ಬೋದು. ಸರ್ 31ನೇ ತಾರೀಕು ಮೇ 31ನೇ ತಾರೀಕು ನಿವೃತ್ತಿ ಆಗ್ತಾ ಇರೋದು ನಮಗೆಲ್ಲ ತುಂಬಾ ಬೇಜಾರದ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಇನ್ನೊಂದಿಷ್ಟು ದಿನ ನಮ್ಮ ಜೋಡಿ ಇದ್ರೆ ನಾವು ಇನ್ನೂ ಸಾಕಷ್ಟು ಅವರಿಂದ ಕಲಿಬೇಕಾಗಿರೋದು ಇನ್ನೂ ಬಹಳಷ್ಟಿದೆ. ನಾವು ಕಲಿತಿರೋದು ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ಇನ್ನೂ ನಾವು ಅವರಿಂದ ಕಲಿಯೋದಕ್ಕೆ ಅವಕಾಶ ಇತ್ತು. ಆದರೂ ಅವರು ಇವತ್ತಿನ ದಿನ ಈ ತಿಂಗಳ ಕೊನೆಗೆ ಅವರ ನಿವೃತ್ತಿ ಹೊಂದ್ತಾ ಇದ್ದಾರೆ. ಆ ದೇವರು ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಎಲ್ಲವನ್ನೂ ಕೊಡ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ಹಾಯ್, ನಾನು ಸುರೇಶ್ ಅಬ್ಬಿಗೇರಿ, ಸಹಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ರಾಜೂರಾಡು ಮತ್ತು ಕುಗ್ನೂರು ತಾಲೂಕದ
ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕೂಡ ಹೌದು. ನಾನು ಈ ಸಂದರ್ಭದಲ್ಲಿ ಹರ್ತಿ ಸರ್ ಅವರ ಒಂದು ವಯೋ ನಿವೃತ್ತಿಯ ಸಂದರ್ಭದಲ್ಲಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ನಾನು 2004ರಲ್ಲಿ ನೇಮಕಾತಿಯಾದ ದಿವಸ ನಾನು ಯಲಬುರ್ಗಕ್ಕೆ ನನ್ನ ಆದೇಶ ಪತ್ರವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಿದ್ದೆ. ಅವತ್ತೇ ನಾನು ಸರ್ನ ಮೊದಲೇ ಬಾರಿಗೆ ನನ್ನ ಸೇವೆಯಲ್ಲಿ ಮೊದಲೇ ಬಾರಿಗೆ ಅವರಿಗೆ ನಾನು ಅವರ ದರ್ಶನ ನನಗೆ ಆಯಿತು. ಅವರ ಪರಿಚಯ ನನಗೆ ಇರಲಿಲ್ಲ. ಆದರೆ ಸರ್ ಅವತ್ತು ನಾವು 8 ಜನ 9 ಜನ ನಾವು ಆರ್ಡರ್ ಕಾಪಿಯನ್ನು ತಗೊಂಡ್ವಿ. ಸಾಮಾನ್ಯವಾಗಿ ಆರ್ಡರ್ ಕಾಪಿ ಕೊಡುವಾಗ ಆಫೀಸ್ನಲ್ಲಿ ಏನೋ ಒಂದು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಬಟ್ ಸರ್ ನಮ್ಮ ಹತ್ರ ಬಂದು ನೀವು ಯಾರಿಗೂ ಏನೂ ಕೊಡ್ಕೊಡುದು, ನಿಮ್ಮ ಆದೇಶ ಪತ್ರಗಳನ್ನು ತೆಗೆದುಕೊಂಡು ನೀವು ಸೀದಾ ಶಾಲೆಗೆ ಹೋಗಿ ಜಾಯ್ನ್ ಆಗ್ರಿ ಅಂತಕ್ಕಂಥ ಮಾತನ್ನ ಅಲ್ಲಿ ಜನರಿಗೆ ಕೇಳುವ ಹಾಗೆ ಸರ್ ಹೇಳಿದ್ರು. ಹಾಗಾಗಿ ನಮಗೆ ಅವತ್ತ ಉಚಿತವಾಗಿ ನಮಗೆ ಆದೇಶ ಕಾಪಿ ಸಿಕ್ತು ಮತ್ತು ನಾವು ಹೋಗಿ ನಮ್ಮ ಶಾಲೆಯಲ್ಲಿ ಜಾಯ್ನ್ ಆದ್ವಿ. ಅವತ್ತೇ ನಾವು ತಿಳ್ಕೊಂಡಿವಿ ಇವರು ದಿಟ್ಟ ಹೋರಾಟಗಾರರು, ಶಿಕ್ಷಕರ ಸ್ನೇಹಿ ಅವರು. ಮತ್ತೆ ಆಮೇಲೆ ನನಗೆ ಗೊತ್ತಾಯ್ತು ಅವರು ಬರೀ ಶಿಕ್ಷಕರ ಸ್ನೇಹಿ ಅಷ್ಟೇ ಅಲ್ಲ, ಮಕ್ಕಳ ಸ್ನೇಹಿ ಅಂತಾನು ನನಗೆ ಬರ್ತಾ ಅರಿವಾಯಿತು. ನಾನು ಈ ಪ್ರೌಢಶಾಲಾ ಶಿಕ್ಷಕರ ಸಂಘಟನೆಯಲ್ಲಿ ಬಂದ ನಂತರ ಸರ್ ಅನ್ನ ಅತ್ಯಂತ ಹತ್ತಿರದಿಂದ ಕಳೆದ 2 ವರ್ಷಗಳಿಂದ ನಾನು ಅವರನ್ನ ನೋಡಿದ್ದೀನಿ. ಅವರಿಗಿರುವಷ್ಟು ಶೈಕ್ಷಣಿಕ ಕಾಳಜಿ, ಅವರಿಗಿರುವಷ್ಟು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ನೀಡತಕ್ಕಂಥ ಒಂದು ಹಪಾಹಪಿ ಬೇರೆ ಯಾರಿಗೂ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಸರ್ ಅಧ್ಯಕ್ಷರಾಗಿ ಮತ್ತು ಶಿಕ್ಷಕರಾಗಿ, ಸಂಘಟನಾಕಾರರಾಗಿ, ಹೋರಾಟಗಾರರಾಗಿ ಬಹಳಷ್ಟು ಕೆಲಸಗಳನ್ನು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಅವರು ಅಧ್ಯಕ್ಷರಾಗಿ ಬಂದ ನಂತರ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲಾ ಶಿಕ್ಷಕರ ಬಾಯಲ್ಲಿ ಹರ್ತಿ ಸರ್ ಅಂತ ಹೇಳಿದ್ರೆ ದಿಟ್ಟ ಹೋರಾಟಗಾರರು, ಹರ್ತಿ ಸರ್ ಅಂತ ಹೇಳಿದ್ರೆ ನೇರ ನುಡಿಗಾರರು, ಹರ್ತಿ ಸರ್ ಅಂತ ಹೇಳಿದ್ರೆ ಭ್ರಷ್ಟಾಚಾರವನ್ನ ವಿರೋಧಿಸುವಂತವರು ಅಂತಕ್ಕಂಥ ಮಾತು ಇವತ್ತು ಮನೆ ಮಾತಾಗಿದೆ. ಎಲ್ಲ ಶಿಕ್ಷಕರ ಸ್ನೇಹಿಯಾಗಿ ಸರ್ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರು ಈಗ ಸೇವೆ ಸಲ್ಲಿಸ್ತಕ್ಕಂಥ ಬನಾಬೂರು ಶಾಲೆಯಲ್ಲಿ ಆಗಿರ್ಬೋದು, ಈ ಹಿಂದೆ ಇಸಿಯವರಾಗಿ ಅವರು ಕೊಪ್ಪಳ ತಾಲೂಕಿನಲ್ಲಿ ಕೆಲಸ ಮಾಡ್ತಾರೆ ಸಂದರ್ಭದಲ್ಲಿ ಆಗಿರ್ಬೋದು, ಮಂಗಳೂರಿನ ಪ್ರೌಢಶಾಲೆಯಲ್ಲಿ ಅವರು ಕೆಲಸ ಮಾಡ್ತಕ್ಕಂಥ ಸಂದರ್ಭ ಆಗಿರ್ಬೋದು, CRP ಆಗಿ ಅವರು ಕೆಲಸ ಮಾಡಿರ್ತಕ್ಕಂಥ ಸಂದರ್ಭ ಆಗಿರ್ಬೋದು, ಎಲ್ಲ ರಂಗಗಳಲ್ಲಿ, ಮತ್ತೆ ಅವರು ಮೊದಲೇ ಕಾರ್ಯಕ್ಷೇತ್ರ ವಟಪಲ್ಲಿ ಶಾಲೆಯಲ್ಲಿ ಅಲ್ಲೆಲ್ಲ ಅವರು ಎಲ್ಲೆಲ್ಲಿ ಹೋಗಿ ಕೆಲಸವನ್ನು ಮಾಡಿದ್ದಾರೆ ಅಲ್ಲೆಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ. ಮತ್ತು ನನ್ನಂತಹ ಕಿರಿಯನಿಗೆ ಅವರು ಹತ್ತಿರ ನಿಂತು ಅಗತ್ಯ ಮಾರ್ಗದರ್ಶನವನ್ನ, ಸಲಹೆ ಸೂಚನೆಯನ್ನ ಅವರು ಕೊಟ್ಟಿದ್ದಾರೆ. ಅವರು ನಮಗೆ ಹೇಳ್ತಾ ಇದ್ರು, ನೀವೇನಾರ ಮಾಡಿರಪ್ಪ ಸಂಘದಲ್ಲಿ ಇದ್ಕೊಂಡು ಅದರ ಮೊದಲು ಶಾಲೆಗೆ ಹೋಗ್ರಿ, ಮಕ್ಕಳಿಗೆ ಮೊದಲು ನ್ಯಾಯ ಒದಗಿಸ್ರಿ, ಆಮೇಲೆ ನೀವು ಸಂಘಟನೆ ಕೆಲಸ ಮಾಡಿರಿ ಅಂತಕ್ಕಂಥ ನಮಗೆ ಯಾವತ್ತಿಗೂ ಅವರು ಹೇಳ್ತಾ ಇದ್ರು. ಪರೀಕ್ಷಾ ಕಾರ್ಯದಲ್ಲಿ ತೊಡಗಬೇಕಾದ್ರೂ ಕೂಡ ಅವರು ಹೇಳ್ತಾ ಇದ್ರು, ಪ್ರಾಮಾಣಿಕ ಪವಿತ್ರತೆಯಿಂದ ನೀವು ಪರೀಕ್ಷಾ ಕಾರ್ಯದಲ್ಲಿ, ಮೌಲ್ಯಮಾಪನ ಕಾರ್ಯದಲ್ಲಿ ನೀವೆಲ್ಲ ತೊಡ್ಕೋಬೇಕು ಅಂತಕ್ಕಂಥ ಸಲಹೆಯನ್ನ ಮತ್ತು ತಾಕೀತನ್ನ ಅವರು ಮಾಡಿದ್ರು. ಅಂತಹ ಒಬ್ಬ ಕ್ರಿಯಾಶೀಲ ಶಿಕ್ಷಕ ಸ್ನೇಹಿ ಹೋರಾಟಗಾರರು ಇವತ್ತ ವಯೋ ನಿವೃತ್ತಿಯನ್ನು ಹೊಂದಿರುವುದು ಅತ್ಯಂತ ಬೇಜಾರಿನ ವಿಷಯ. ಆದರೂ ಸರ್ಕಾರದ ನಿಯಮಗಳ ಪ್ರಕಾರ ಅವರು 60 ವಯಸ್ಸಿಗೆ ಅವರು ನಿವೃತ್ತಿಯನ್ನು ಹೊಂದಬೇಕು. ಆದರೆ ಸರ್ಗೆ ಇನ್ನೂ 10 ವರ್ಷ ಸೇವಾವಧಿಯನ್ನು ಹೆಚ್ಚಿಸಿದರೂ ಕೂಡ ಅವರು ನಮ್ಮ ಶಿಕ್ಷಣ ರಂಗದಲ್ಲಿ ಅದ್ಭುತಕಾರವಾದ ಕಾರ್ಯವನ್ನು ಅವರು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹೇಳಿ, ಅವರ ಜೀವನ ಆರೋಗ್ಯ ಮತ್ತು ಸುಖದಿಂದ ಸುಖ ಶಾಂತಿಯಿಂದ ಇರಲಿ ಅಂತ ಹೇಳಿ ಹಾರೈಕೆ ಮಾಡ್ತೀನಿ. ಧನ್ಯವಾದಗಳು. ಸೋಮಶೇಖರ್ ಹರ್ತಿ ಎಂಬ ಒಬ್ಬ ವ್ಯಕ್ತಿ ಇವತ್ತು ಶಕ್ತಿಯಾಗಿ ನಿಂತಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಸೋಮಶೇಖರ್ ಹರ್ತಿಯವರು ಈ ಮೊದಲು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿ ತಮ್ಮದೇ ಆದ ಕಾರ್ಯಚಟುವಟಿಕೆ ಮೂಲಕ ತಮ್ಮದೇ ಆದ ಒಂದು ವ್ಯಕ್ತಿತ್ವ ಹೊಂದಿದಂಥ ವ್ಯಕ್ತಿಯಾಗಿದ್ದರು. ಕೇವಲ ಶಿಕ್ಷಕನಾಗಲ್ಲದೆ ಸಮಾಜದ ಹಿಡಿದು ವಿವಿಧ ಜಾತಿಯ, ವಿವಿಧ ಸಮುದಾಯದ ಎಲ್ಲ ಜನಾಂಗದ ನೌಕರರ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಳುವ ಒಬ್ಬ ಕಣ್ಮಣಿಯಾಗಿದ್ದರು. ಅದರ ಜೊತೆಗೆ ಕೊಪ್ಪಳಕ್ಕೆ ವರ್ಗಾವಣೆಯಾಗಿ ಬಂದಮೇಲೆ ಇವತ್ತು ಕೊಪ್ಪಳ ತಾಲೂಕಿನಲ್ಲಿ ಶಿಕ್ಷಣ ಸಂಯೋಜಕರಾಗಿ, ಅದು ಇಲಕಲಗಡ ಭಾಗದ ಶಿಕ್ಷಣ ಸಂಯೋಜಕರಾಗಿ ಅಲ್ಲಿರುವಂಥ ಶಿಕ್ಷಕರ ಸಮಸ್ಯೆಗಳನ್ನು ತಾವೇ ತಂದು ಅವಕ್ಕೆ ಪರಿಹಾರ ಕೊಡುವಂಥ ಕೆಲಸ, ಜೊತೆಗೆ ಒಬ್ಬ ಸ್ನೇಹಪರ ಶಿಕ್ಷಣ ಸಂಯೋಜಕರಾಗಿ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಇದರಿಂದ ಇವರು ಪುನಃ ಕುಕ್ನೂರು ತಾಲೂಕಿಗೆ ಹೋದಾಗ, ಮೊನ್ನೆ ಪ್ರೌಢಶಾಲಾ ಶಿಕ್ಷಕರು ಮತ್ತೆ ಅಲ್ಲಿಗೆ ಹೋದಾಗ BRP ಶಿಕ್ಷಣ ಸಂಯೋಜಕ ಮುಗಿದ ಮೇಲೆ ಅಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಮೇ 31, 2020 ನಿವೃತ್ತಿ ಆಗಿರೋದು ನಮಗೆ ಒಂದು ತುಂಬಲಾರದ ನಷ್ಟ ಅಂತೀವಿ. ಅದು ಸಹಜ ಪ್ರಕ್ರಿಯೆ. ಯಾವ ರೀತಿಯಾಗಿ ನಾವು ಸೇವೆಗೆ ಸೇರ್ತೀವಿ, ಸರ್ಕಾರಿ ಸೇವೆ ಸೇರಿದ ಮೇಲೆ 60 ವರ್ಷ ಆದಮೇಲೆ ನಿವೃತ್ತಿ ಆಗಬೇಕಾಗತ್ತೆ. ನಾಯಿ ಮೂಲಕ ಸೋಮಶೇಖರ್ ಹರ್ತಿ ಅವ್ರ ಬಗ್ಗೆ ಹೇಳಿದಂದ್ರೆ, ಅವು ಹರ್ತಿ ಅಲ್ಲ, ಹರಿತಾದ ಮೊನಚಾದ ಅಂತ ಕರಿತೀವಿ. ಅಂದರೆ ಎಲ್ಲಿ ಅಸತ್ಯ ಇರುತ್ತೆ ಅಲ್ಲಿ ಸತ್ಯದ ಕಡೆ ಗಮನ ಹರಿಸುವಂಥ, ಆ ಒಂದು ಅಲ್ಲಿರುವಂಥ ಅನ್ಯಾಯವನ್ನು ಹೆಕ್ಕಿ ತೆಗೆಯುವಂಥ ಹರಿತವಾದ ಒಂದು ಆಯುಧ ಥರ ಇದ್ದರು. ಅವರು ಅನೇಕ ನೌಕರರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ತಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಆ ಹಿನ್ನೆಲೆಯಲ್ಲಿ ಅವರು
ಅವರಿಗೆ ಒಲಿದು ಬಂದ ಹುದ್ದೆ ಅಂದರೆ ಅದು ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಕರ ಜಿಲ್ಲಾಧ್ಯಕ್ಷರು ಇವತ್ತಿಗೆ ಉತ್ತಮ ರೀತಿಯಲ್ಲಿ ಕೆಲಸನೂ ಕೂಡ ಮಾಡಿದ್ದಾರೆ. ಇದೇ ರೀತಿಯಲ್ಲೂ ಕೂಡ ಅವರ ಸೇವೆ ಏನಪ್ಪ ಅಂದರೆ ನಾನು ಅನೇಕರು ಕಂಡಂತೆ ಸೋಮಶೇಖರ್ ಅರ್ತಿಯವರು ಮಾಡಿದಂಥ ಹಲವಾರು ರೀತಿಯ ಕಾರ್ಯಗಳು ಅವರು ಸದಾ ಹಸಿರಾಗಿರ್ತವೆ. ಅವತ್ತು ನಿವೃತ್ತಿಯಲ್ಲೇ ಆಗ್ಬೋದು ಅವರು, ಅಂದರೆ ಸೇವೆಯಿಂದ ಮಾತ್ರ ನಿವೃತ್ತಿ ಆಗ್ಬೋದು, ಆದರೆ ಅವರು ಮಾಡಿದಂಥ ಅನೇಕ ನೌಕರರ ಪರ ಕೆಲಸಗಳು ಆ ನೌಕರರ ಮನದಾಳದಲ್ಲಿ ಅವ್ರು ನಿವೃತ್ತಿ ಆಗಲು ಶಾಶ್ವತವಾಗಿರ್ತವೆ ಅಂತ ಕೆಲಸ ಮಾಡ್ಯಾರ. ಅವರ ನಿವೃತ್ತಿ ಜೀವನ ಕೂಡ ಉತ್ತಮರಾಗಿಲ್ಲ ಅಂತ ಈ ಮೂಲಕ ನಾನು ಅವರಲ್ಲಿ ಹಾರೈಸ್ತೇನೆ. ನಮಸ್ಕಾರ. ನಮ್ಮ ವಟ್ಪರ್ವಿ ಗ್ರಾಮದಲ್ಲಿ ಪ್ರಥಮದಲ್ಲಿ ಸೋಮಶೇಖರ್ ಅರ್ತಿ ಸರ್ ಅಂತೇಳಿ ನಮ್ಮೂರಿಗೆ ನಮ್ಮೂರಿಗೆ ಅವರು ನೌಕರಿಗೆ ಅವ್ರಿಗೆ ಬಂದಾಗ ಫಸ್ಟ್ ನಮ್ಮೂರಿಗೆ ಜಾಯ್ನ್ ಆದರು ಅವರು. ಆ ಸಂದರ್ಭದಲ್ಲಿ ನಾವು ಇಲ್ಲಿ 1ನೇ ಕ್ಲಾಸು 2ನೇ ಕ್ಲಾಸು ಓದ್ತಾ ಇದ್ವಿ. ಆವಾಗ ನಮ್ಮೂರಲ್ಲಿ ಸ್ಕೂಲ್ ಬಿಲ್ಡಿಂಗ್ ಇರಲಿಲ್ಲ. ಇದೇ ಹನುಮಂತಿಯವರ ದೇವಸ್ಥಾನದಲ್ಲಿ ಅವ್ರು ಬಂದು ಜಾಯ್ನ್ ಆದರು. ಅವ್ರು ಜಾಯ್ನ್ ಆಗಿ ಮತ್ತೆ ಅವರು ಇಲ್ಲಿ 2 ವರ್ಷ ಇಲ್ಲಿ ಕಲಿಸಿ ಆನಂತರ ಮತ್ತೆ ಹೊಸ ಬಿಲ್ಡಿಂಗ್ ಅದು 1991-92ರಲ್ಲಿ. ಆವಾಗ ಆ ಬಿಲ್ಡಿಂಗ್ನಾಗ ಹೋಗಿ ಅಲ್ಲಿ ಕಲ್ಸಕತ್ತಿದ್ರು ಅವರು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಬಂದ ನಂತರನೇ ನಾವು ಒಂದು 4 ಅಕ್ಷರ ಇಲ್ಲಿ ಫಸ್ಟ್ ಕಲ್ತಿದ್ದು. ಅದಕ್ಕಿಂತ ಮುಂಚೆ ಬರೀ ಇಲ್ಲಿ ಪೇಪರ್ ಮಂಟ ಅಂತ ಇಂಥದ್ದು ಕೊಟ್ಟು ಟೈಮ್ ಪಾಸ್ ಮಾಡಿ ಹೋಗಿಬಿಡ್ತಾಯಿದ್ರು. ಸೋಮಶೇಖರ್ ಅರ್ತಿ ಸರ್ ಬಂದ ಮೇಲೆ ನಮ್ಮ ಊರಿನಲ್ಲಿ ಒಂದು ಶಾಲೆ ಅಂತಕ್ಕದ್ದು ಒಂದು ಉದ್ಘಾಟನೆ ಆದಂಗೆ ಅದು. ಅಲ್ಲಿಂದ ಅವರು ಬಂದ ನಂತರನೇ ನಮ್ಮ ಗ್ರಾಮದಲ್ಲಿ ಶಾಲೆ ನಡೆದೈತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಊರಿಗೂ ಕೂಡ ಅವರು ಅಷ್ಟೇ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು. ಮತ್ತು ಅವ್ರಿಗೆ ಹೇಳ್ಬೇಕಂದ್ರೆ ಒಂದು 92ನೇ ಇಸ್ವಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು ಅವರು. ಆ ಒಂದು ಕಾರ್ಯಕ್ರಮ ಇಡೀ ನಮ್ಮ ತಾಲೂಕಿನಾದ್ಯಂತ ಸುದ್ದಿ ಆಯಿತು. ಆ ಒಂದು ಕಾರ್ಯಕ್ರಮದ ಎಲ್ಲ ಕ್ರೆಡಿಟು ನಮ್ಮ ಸೋಮಶೇಖರ್ ಅರ್ತಿ ಸರ್ಗೆ ಸಲ್ಲಬೇಕು. ನಮಸ್ಕಾರ. ನನ್ನ ಹೆಸರು ಹುಸೇನ್ ಸಾಬ್ ಅಂತೇಳಿ. ನಾವು ಸಹ ಸೋಮಶೇಖರ್ ಅರ್ತಿ ಸರ್ಲಿಂದನೇ ನಾವು ಶಾಲೆ ಕಲ್ಕೊಂಡು ಅವರಿದ್ದಾಗ ಇದೇ ಹನುಮಂತ ದೇವ್ರ ಗುಡಿಯಾಗ ನಾವು ಶಾಲೆ ಕಲಿತಿದ್ವಿ. ಅವಾಗ ನಾವು ಕಲಿಯೋ ಟೈಮ್ನಾಗ ಅದ ಸರ್ ಬಂದು ಬಿಲ್ಡಿಂಗ್ ಹಾಕ್ಸ್ಕೊಂಡು ನಮ್ಮೂರು ಶಾಲೆ ಗಿಲಿ ಎಲ್ಲ ಆಗಿದ್ದ ಅವ್ರು ಬಂದಿಂದೆ ಸರ್. ಬಂದ ತಕ್ಷಣ ನಮ್ಮೂರಾಗ ನಾವು ಮತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅವ್ರು ಬಂದು ಅವ್ರು ಕಟ್ಸಿದ ಸ್ಕೂಲ್ನಾಗ ನಾವೆಲ್ಲರೂ ಕಲಿತು ನಾವು ಶಾಣ್ಯರಾಗಿ ಅವ್ರಲಿದ್ದ ನಾವು ಒಂದು 4 ಅಕ್ಷರ ಕಲ್ಕೊಂಡಿದ್ವಿ. ಸರ್ ಅವರು 1985 ಒಳಗೆ ಸೇವೆಗೆ ಸೇರಿದ್ರೆ ಇಲ್ಲಿ ನಮ್ಮೂರಿಗೆ ಬಂದಾಗ 1989ನೇ ಇಸ್ವಿ ಒಳಗೆ ಅವ್ರು ಬಂದರೆ. ಅಂದ್ರೆ ಆ ಒಂದು ಕಾಲಘಟ್ಟದಲ್ಲಿ ನಮ್ಮೂರಾಗ ಅಕ್ಷರಸ್ಥರಿಗಿಂತ ಸಂಖ್ಯೆಗಿಂತ ಹೆಚ್ಚಾಗಿ ಅನಕ್ಷರಸ್ಥ ಹೆಚ್ಚು ಜನರಿದ್ದರೆ ಎಲ್ಲ ಮನೆಗಳವ್ರು ಬಂದಾಗ ಒಂದು ಕುಗ್ರಾಮ ನಮ್ಮೂರು, ಬರೀ ಹೆಚ್ಚು ಗುಡಿಸಲುಗಳಿದ್ದವು ಸರ್. ಅಂಥ ಒಂದು ಪರಿಸ್ಥಿತಿ ಒಳಗೆ ಬಹುತೇಕವಾಗಿ ಊರಿನ ಎಲ್ಲ ಜನರಿಗೆ ಏನು ಅಂತಂತಂದರೆ ಶಿಕ್ಷಣ ಅಂದ್ರೆ ಏನು, ಶಾಲೆ ಅಂದರೆ ಏನು, ಒಟ್ಟ ಒಂದು ಅದ್ರ ಬಗ್ಗೆ ಒಂದು ಪರಿಜ್ಞಾನವೇ ಇಲ್ಲಾರ್ದಂಥ ಸ್ಥಿತಿ ಒಳಗೆ ನಮ್ಮೂರಿಗೆ ಬಂದು ಎಲ್ಲ ಒಂದು ಆಂಜನೇಯನ ದೇವಸ್ಥಾನದಲ್ಲಿ 300 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಆಂಜನೇಯನ ದೇವಸ್ಥಾನದಲ್ಲಿ ಶಾಲೆ ನಡೀತಿತ್ತು ಸರ್. ಬೇವೂರ್ಲಿಂದ ಒಬ್ಬರು ಮಾಸ್ತರ್ ಬರ್ತಾರೆ, ಏಕೋಪಾಧ್ಯಾಯ ಸರ್. ಅವ್ರೇನು ಕಲಿಸ್ತಿರ್ಲಿಲ್ಲ. ಊರ್ಲಿಂದ ಬಂದಾಗ ಎಲ್ಲ ಹುಡುಗನ ಕೂಡ್ಸೋರು ಮತ್ತು ಪೇಪರ್ಮೆಂಟೆಲ್ಲ ಹಂಚೋರು. ಅವರು ಹಂಚಿ ಮಧ್ಯಾಹ್ನ ಒಂದು ಮಗ್ಗಿ ಏಳಿಸಿ ಹೋಗ್ಬಿಡ್ತಿದ್ರು. ಅನಂತರದಲ್ಲಿ ನಾವೆಲ್ಲ ಏನು ಮಾಡ್ತಿದ್ವಿ ಅಂತಂದ್ರೆ ಈಗ ಮಧ್ಯೆ ಇಂದ ಕೆರೆಗೆ ಹೋಗೋದು, ಈಜಾಡೋಕೆ ಹೋಗೋದು, ಆಮೇಲೆ ಈಜಲಣ್ಣ ಅಂತ ಸಿಗ್ತಿತ್ತು. ಮಧ್ಯಾಹ್ನದ ಶಾಲೆ ಅಂದರೆ ಏನು ಅಂದರೆ ಪೇಪರ್ಮೆಂಟ್ ಕೊಡೋದು, 1-2 ಸಲ ಮಗ್ಗಿ ಹೇಳೋದಂಥ ಪರಿಸ್ಥಿತಿ ಘಟ್ಟದೊಳಗೆ ಅವರು ನಮ್ಮ ಊರಿಗೆ ಬಂದರು. ಹೆಚ್ಚು ಅವರು ಅರ್ತಿ ಸರ್ ಅವರು ಏನು ಮಾಡಿದ್ರು ಅಂದರೆ ಸರ್, ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಊರವ್ರ ಜೊತೆ ಭಾಳಷ್ಟು ಬಾಂಧವ್ಯ ಇತ್ತು. ಅವರು ಗಲ್ಲಿ ಅಡ್ಡಾಡಿ ಓಣಿ ಅಡ್ಡಾಡಿ ಅವರಿಗೆ ನಮ್ಮ ಮಗನ ಕಳಿಸಲ್ಲಪ್ಪ, ನಾವು ದುಡಿಬೇಕು, ಎಲ್ಲರೂ ವ್ಯವಸಾಯ ಮತ್ತು ಹೆಚ್ಚು ಕೂಲಿ ಹೆಸರು ಇರತಕ್ಕಂಥ ಊರು ಇದು. ಮತ್ತು ಬಹುತೇಕವಾಗಿ SC/ST ಜನಾಂಗ ಭಾಳ ಇರತಕ್ಕಂಥ ಈ ನಮ್ಮ ಊರಿನೊಳಗೆ ಅದರ ಅಕ್ಷರ ಬಗ್ಗೆ ಒಂದು ಪರಿಜ್ಞಾನನೇ ಇರಲಿಲ್ಲ ಸರ್. ಅಂಥ ಒಂದು ಪರಿಸ್ಥಿತಿ ಒಳಗೆ ಅವ್ರು ಓಣಿ ಅಡ್ಡಾಡಿ ಮೊದಲು ಪಾಲಕರನ್ನ ಏನು ಮಾಡಿದರು ಅಂತಂದ್ರೆ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಕಳಿಸ್ರಿ, ಮುಂದೆ ಹಿಂಗೈತಿ, ಒಂದು ಶಿಕ್ಷಣ ಕಲ್ತ್ರೆ ನೀವು ಮುಂದೆ ನಿಮ್ಮ ಮನೆತನ ಉದ್ಧಾರ ಆಗುತ್ತೆ ಅನ್ನೋ ಮಟ್ಟದೊಳಗೆ ಅವ್ರನ್ನೆಲ್ಲ ಕೂಡಿಸ್ಕೊಂಡು, ಮತ್ತು ಊರಿನ ಹಿರಿಯರೆಲ್ಲರೂ ಸೇರಿದ್ರು. ಬಸನಗೌಡ್ರು ಅಂತ ಇದ್ದರು, ವೀರಪ್ಪನಗೌಡ್ರ ಅಂತ ಇದ್ದರು. ಅವರೆಲ್ಲರೂ ಗಮನಕ್ಕೆ ತಗೊಂಬಂದು ಪಾಲಕರನ್ನೆಲ್ಲ ಒಟ್ಟುಗೂಡಿಸಿ ಮಕ್ಕಳನ್ನು ಶಾಲೆಗೆ ಬರುವಂಥ ಪ್ರೇರೇಪಣೆಯನ್ನು ಅವ್ರು ಮಾಡಿದರು ಸರ್. ಎಷ್ಟೋ ಮಕ್ಕಳಿಗೆ ಭಾಳಷ್ಟು ಅಂಥ ಒಂದು ಪರಿಸ್ಥಿತಿ ಒಳಗೆ ರಾಯಚೂರು ಜಿಲ್ಲೆ ಆಗಿರೋದ್ರಿಂದ ಅಲ್ಲಿಗೆ ಒಂದು ನಾವು ಪತ್ರ ಕೊಡ್ತಿದ್ರಿ ಸರ್, ನಮ್ಗೆ ಹೋಗಿ ಒಂದು ಡಬ್ಬೆ ಹಾಕಿ ಅಂತಂದರೆ. ಬಟ್ ಅದು ಆ ಪತ್ರಗಳು ಯಾವುದು ಏನಂತ ಗೊತ್ತಿರಲಿಲ್ಲ. ಬಹುತೇಕವಾಗಿ ರಾಯಚೂರು ಜಿಲ್ಲಾ ಉಪನಿರ್ದೇಶಕರ ಮತ್ತು ಜಿಲ್ಲಾ ಪಂಚಾಯತ್ ಗಮನಕ್ಕೆ ತಗೊಂಬಂದು ಏನು ಮಾಡಿದ್ರು ಅಂತಂದ್ರೆ ನಮ್ಮೂರಿಗೆ ಒಂದು ಶಾಲೆ ಬೇಕು ಅಂತ.
ಈಗಾಗಲೇ ಹೇಳಿದ್ನಲ್ಲ ಸರ್ ನಾನು, ಬಸನಗೌಡ ಟಣಕಂಕಲ್ಲು, ಆಮೇಲೆ ಇವರಪ್ಪನಗೌಡ ಪೊಲೀಸ್ ಪಾಟೀಲು, ಇವರೆಲ್ಲ ಕೆಲವಷ್ಟು ಊರಿನ ಎಲ್ಲ ಪ್ರಮುಖರು ಸೇರಿ ಒಂದು ಶಾಲೆಯನ್ನು ಮಾಡ್ಬೇಕಂತ ತಿಳ್ಕೊಂಡು ಈ ಒಂದು ಜಾಗವನ್ನು ಏನು ಮಾಡಿದರು ಅಂತಂದರೆ ಎಲ್ಲರೂ ಹಿರಿಯರು ಕೂಡಿ ಈ ಜಾಗವನ್ನು ಏನು ಮಾಡಿದ್ರು ದಾನವಾಗಿ ಏನು ಮಾಡಿದರು ಅಂತಂದರೆ ಪಡ್ಕೊಂಡು ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಸರ್. ನಾವೆಲ್ಲ ಓದಿದ್ದು ಬರೀ ಅಲ್ಲಿ ಆಂಜನೇಯ ದೇವಸ್ಥಾನದ ಅಂಗಳದಲ್ಲಿ ಕುತ್ಕೊಂಡು ನಾವೆಲ್ಲ ಓದ್ತಿದ್ವಿ ಸರ್. ನಮಗೆ ಪಾಠ ಅಂದರೆ ಏನು ಗೊತ್ತಿರಲಿಲ್ಲ, ಪುಸ್ತಕಗಳಂದರೆ ಏನು ಗೊತ್ತಿರಲಿಲ್ಲ. ಅವರೆಲ್ಲ ಏನು ಮಾಡಿದರು ಅಂತಂದರೆ ಒಟ್ಟುಗೂಡಿಸಿ ಒಂದು ಜನಜಾಗೃತಿ, ಶಿಕ್ಷಣದ ಬಗ್ಗೆ ಒಂದು ಜನಜಾಗೃತಿಯನ್ನು ಮೂಡಿಸಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಸರ್. ಅದಾದ ನಂತರ ಅವ್ರ ಬಹುತೇಕವಾಗಿ ಈಗ ಒಬ್ಬೊಬ್ಬರು ಒಂದೊಂದು ಇತಿಹಾಸವನ್ನು ನಾವೆಲ್ಲ ಈ ಮಟ್ಟಕ್ಕೆ ಬಂದೀವಿ ಅಂತಂದರೆ ಕಾರಣ ಏನಂತಂದ್ರೆ ಅರ್ತಿ ಸರ್. ನಮಗೆ ಅವ್ರಿಗೆ ಮಕ್ಕಳು ಇರಲಿಲ್ಲ ಸರ್. ನಾವೆಲ್ಲ ಭಾಳಷ್ಟು ಹಿಂದುಳಿದ ಕುಟುಂಬದಲ್ಲಿರ್ತಕ್ಕಂಥದ್ದು ವಿದ್ಯಾರ್ಥಿಯಾಗಿದ್ದೀನಿ ಸರ್. ನನಗೇನೂ ಬರ್ತಿರಲಿಲ್ಲ, ABCD ಬರ್ತಿರಲಿಲ್ಲ. ಬೇವೂರಂಥ ಊರಿಗೆ ನಾನು 4ನೇ ಕ್ಲಾಸ್ನವರೆಗೆ ನಾನು ಓದಿದ್ದೀನಿ ಸರ್. ಬೇವೂರಂಥ ಊರಿಗೆ ಹೋಗಿ ತಮ್ಮನೆಗೆ ಒಂದು 5-6 ವರ್ಷ ಅಲ್ಲೇ ಇಟ್ಕೊಂಡು ನನಗೆ ಒಂದು ಸ್ವಲ್ಪ ಶಿಕ್ಷಣದ ಬಗ್ಗೆ ಒಂದು ಸ್ವಲ್ಪ ಅರಿವು ಬರಲಿ, ಒಂದಿಟ್ಟು ಏನಾದರೂ ಅದ್ರ ಬಗ್ಗೆ ಹತ್ತಿದ ಮೇಲೆ ಒಂದಿಷ್ಟು ಬಂತು. ನಾವು ಸುಮಾರು ಭಾಳಷ್ಟು ಯಾರು ಅಂತಂದ್ರೆ ಮರ್ಷು ಸಾಬ್ನವ್ಲಿ, ಬಸನಗೌಡ, ನಾನು, ಇನ್ನೊಬ್ಬರು ಏನಕ್ಕೆ ಮಾಬು ಸಾಬು, ಅನೇಕ ಜನ ವಿದ್ಯಾರ್ಥಿಗಳು ನಡ್ಕೊಂಡೇ ಹೋಗ್ತಿದ್ವಿ ಸರ್. ಆದರೆ ನಾನು ಅವ್ರ ಮನೆಯೊಳಗೆ ಇದ್ದು ನಾನು 7ನೇ ಕ್ಲಾಸ್ ಫೇಲ್ ಆಗಿದ್ದೀನಿ ಸರ್. ಅವ್ರು ಹೆಡ್ ಮಾಸ್ಟರ್ ಕೂಡ ಜಗಳಾಡಿ ಹುಡುಗನ ಪಾಸ್ ಮಾಡಲೇಬೇಕು ನೀವು ಅನ್ನೋ ದೃಷ್ಟಿಯಿಂದ ಪಾಸ್ ಮಾಡಿಸಿ ನಿಷ್ಠೂರ ಆದ್ರಿ ಸರ್. ಎದುರು ಹಾಕ್ಕೊಂಡು ಆದರೂ ಪಾಸ್ ಮಾಡಿದ್ರು. ಇಂಗ್ಲೀಷ್ 3 ಸಬ್ಜೆಕ್ಟ್ ಹೋಗಿದ್ದೆ ಸರ್. ನಂತರದಲ್ಲಿ ನಾನು ಹಂಗೆ 8ನೇ ಕ್ಲಾಸ್ ಬಂದಾಗ ನನಗೆ ಸ್ವಲ್ಪ ಶಿಕ್ಷಣದ ಬಗ್ಗೆ ಭಾಳಷ್ಟು ಓದಬೇಕು ಮಾಡಬೇಕು ಅನ್ನೋದೊಂದು ಕಲ್ಪನೆ ಬೆಳೀತು ಸರ್. 10th ಆಮೇಲೆ 9th 10th ಜಸ್ಟ್ ಆರ್ಡಿನರಿ ಪಾಸಾಗಿ ಮುಂದಿನ ದಿನಮಾನಗಳಲ್ಲಿ ನಾನು ಅವರೇ ಗದಿಗೆ ಒಬ್ಬರು ಇಟ್ಕೊಂಡು ನಾನು ಗದಿಗೆ ಒಂದು ಹಾಸ್ಟೆಲ್ಗೆ ಸೇರಿಸಿ ಇವತ್ತು ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕನಾಗಿದ್ದೀನಿ ಅಂತಂದರೆ ಮೂಲತಃ ಅವ್ರಿಗೆ ನಾನೇನು ಇಲ್ಲಿಂದ ಕರ್ಕೊಂಡು ಹೋದ್ರಲ್ಲ ಸರ್ ಬೇವೂರಿಗೆ, ಅದೇ ಒಂದು ಮೂಲ ಘಟನೆಗೆ ಕಾರಣ ಆಯಿತು ಅಂತ. ಇದು ಇಷ್ಟೇ ಅಲ್ಲದೆ ಸರ್, ಇಡೀ ನಮ್ಮ ಒಟ್ಪರಿವಲ್ಲಿ ಅನೇಕ ಜನ ಪ್ರಜ್ಞಾವಂತರಿದ್ದಾರೆ, ರಾಜಕೀಯ ನಾಯಕರಿದ್ದಾರೆ. ಈಗ ಮುರ್ಷದ್ ಸಾಬು, ಮಲ್ಲಯ್ಯ, ವೆಂಕಟೇಶ್ ಗಾದಿ, ದುರ್ಗಪ್ಪ, ಬಸನಗೌಡ, ಪ್ರಭು ಕಡೇಮನಿ, ಇವರೆಲ್ಲ ಶಂಕರಪ್ಪ, ಹುಸೇನ್ ಸಾಬು, ಇವರೆಲ್ಲ ಮಂಜುನಾಥ್, ಇವರೆಲ್ಲ ಅದಾರ ಅಂತಂದ್ರೆ ಅವರು ಹಾಕಿರ್ತಕ್ಕಂಥ, ಅವರು ಬಿತ್ತಿರ್ತಕ್ಕಂಥ ಅಕ್ಷರದ ಬೀಜ ಏನೈತಲ್ರಿ ಇವತ್ತು ನಮ್ಮ ತಾಲೂಕಿನೊಳಗೆ ಎಲ್ಲ ಇವತ್ತು ಯಾವುದೇ ವಿವಿಧ ರಾಜಕೀಯ ಪಕ್ಷಗಳಲ್ಲಿ ಮುಖಂಡರಾಗಿ ಗುರುತಿಸ್ಯಾರ ಅಂತಂದ್ರೆ ಮೂಲತಃ ಅದಕ್ಕೆ ಕಾರಣ ಯಾರು ಅಂತಂದ್ರೆ ಹರ್ತಿ ಸರ್. ಇದಕ್ಕೆ ಆ ಮಟ್ಟಕ್ಕೂ ಹೋಗ್ಬೇಕಾದ್ರೆ ಅಂತಂದ್ರೆ ಆ ಒಂದು ಶಿಕ್ಷಣ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಪ್ರಭಾವವನ್ನು ಬೀರ್ತಿ ಅಂತಕ್ಕಂಥದ್ದನ್ನು ಅವ್ರ ಹರ್ತಿ ಸರ್ ಬಹುತೇಕವಾಗಿ ಇವತ್ತು ನಮ್ಮೂರೊಳಗೆ PSIಗಳಿದ್ದಾರೆ, ಒಂದು 2-3 ಪೊಲೀಸರು, ಅನೇಕ ಜನ ಮಾಸ್ಟರ್ ಇದ್ದಾರೆ. ಎಲ್ಲರಿಗೆ ಒಂದು ಅಕ್ಷರ ಜ್ಞಾನವನ್ನು ಬಿತ್ತಿ ನಮ್ಮೂರು ಮುಂದುವರಲಿಕ್ಕೆ ಕಾರಣ ಯಾರು ಅಂತಂದ್ರೆ ಇವತ್ತು ರಾಜೋರೋಷವಾಗಿ ನಾವು ಹೇಳ್ಬೋದು ಅದಕ್ಕೆ ಹರ್ತಿ ಸಾರು ಅಂತಕ್ಕಂಥ ಎಂದೆಂದಿಗೂ ಕೂಡ ಚಿರಾಯಾಗಿ ಇವತ್ತು ನಮ್ಮ ಒಟ್ಪರಿಯ ಜನರ ಮನಸ್ಸಿನಲ್ಲಿ ಉಳಿದಾರ ಅಂತಂದ್ರೆ ಅವರು ಮಾಡಿರ್ತಕ್ಕಂಥ ಒಂದು ಶೈಕ್ಷಣಿಕ ಕ್ರಾಂತಿ ಏನೈತಲ್ರಿ ಅವತ್ತಿನ ಕಾಲಘಟ್ಟದೊಳಗೆ ಇಡೀ ತಾಲೂಕಾದ್ಯಂತ 1992 ತಾಲೂಕಾ ಶೈಕ್ಷಣಿಕ ಸಮ್ಮೇಳನ ಅಂತ ಮಾಡಿದ್ರು. ಇಡೀ ತಾಲೂಕಿನ ಎಲ್ಲ ಟೀಚರ್ಸ್ ಬಂದರು. ನಮ್ಗೆ ಹಬ್ಬ ನೋಡ್ರೇ ಇಲ್ಲ, ನಮ್ಗೆ ಇದೇನು ಸನ್ನಿವೇಶ ಅಂತಕ್ಕಂಥದ್ದನ್ನು ಅವತ್ತಿನ ಕಾಲಘಟ್ಟಗಳೊಳಗೆ ಒಂದು ಪುಸ್ತಕವನ್ನು ಮಾಡಿದ್ರು ಸರ್, ಜ್ಞಾನಪ್ರಭೆ ಅಂತಂದ್ರೆ. ಇಡೀ ನಮ್ಮ ದೇಶದ ನಮ್ಮ ಊರಿನ ಇಂದಿನ ಹಿರಿಯರು ಏನೇನು ಸಾಧನೆಯನ್ನು ಮಾಡಿದರು. ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಇದ್ದರು, ಆಮೇಲೆ ಗೌಡ್ರು ಯಾವ ರೀತಿಯಾಗಿದ್ದರು, ಏನೇನು ದಾಖಲೆಗಳು ಉಳಿದ್ರಲ್ಲ ಹೈದರಾಬಾದ್ ನಿಜಾಮನ ಕಾಲಘಟ್ಟದೊಳಗೆ ಇತಿಹಾಸ. ಈಗ 300 ವರ್ಷ ಇತಿಹಾಸ ಇರುವಂಥ ಕರಳಿ ಮರ, ಆಂಜನೇಯ, ವಿವಿಧ ಇದ್ರ ಬಗ್ಗೆ ಸಂಗ್ರಹಣೆ ಮಾಡಿ ನಮ್ಮೂರಿನ ಇತಿಹಾಸದ ಬಗ್ಗೆ ಇಡೀ ಜಿಲ್ಲೆಯಾದ್ಯಂತ ಬೆಳಕು ಚೆಲ್ಲಿದವರು ಅಂತಂದ್ರೆ ಹರ್ತಿ ಸರ್ ಅವರು ಅಂತ. ಅದು ಹೇಳೋಕ್ಕಾಗ್ದಲ್ಲ ಸರ್, ಅಷ್ಟರ ಮಟ್ಟಿಗೆ ಅವರು ಸಾಧನೆಯನ್ನು ಮಾಡಿದ್ದಾರೆ. ನಿಜಕ್ಕೂ ಅಂಥವರ ಒಂದು ನಮ್ಮೂರಿಗೆ ಬಂದು ಒಂದು ಒಳ್ಳೆಯ ಅಕ್ಷರ ಬೀಜವನ್ನು ಬಿತ್ತಿರೋದಾರಲ್ಲ ಅವ್ರಿಗೆಲ್ಲರಿಗೂ ನಾವು ಸದಾಕಾಲ ಸಾಯುವವರೆಗೆ ನಮ್ಮೂರಿನ ಗ್ರಾಮದ ಹಿರಿಯರು, ಮುಖಂಡರು, ವಿವಿಧ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಇವ್ರಿಗೆ ಚಿರಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದೊಳಗೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಇವತ್ತು ನಿವೃತ್ತಿಯ ಹಂಚಿನಲ್ಲಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯ ನೀಡಿ ಸದಾ ಅವರೊಂದಿಗೆ ಕಾಪಾಡಲಿ ಅಂತಕ್ಕಂಥ ಭಾವವನ್ನು ವ್ಯಕ್ತಪಡಿಸಿ ನಾನು ಎಲ್ಲರ ಪರವಾಗಿ ಅವ್ರ ಬಗ್ಗೆ ಹೇಳೋಕ್ಕೆ ಸಾಲದು. ಆದರೆ 1-2 ಮಾತುಗಳಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇವತ್ತು ಚನ್ನದಾಸರ ಸಮುದಾಯದಿಂದ ನಾನು ಈಗ ವೆಂಕಟೇಶ್ ಗಾದಿ ಅಂತಂದು ನಾವೀಗ ನಮ್ಮ ಸೋಮಶೇಖರ ಹರ್ತಿ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಭಾಳ ನೋವುನಾಗುತ್ತೆ, ಖುಷಿನೂ ಆಗುತ್ತೆ. ಯಾಕಂದ್ರೆ ಇವತ್ತು ನಾವು ರಾಜಕೀಯವಾಗಲಿ ವಿದ್ಯಾಭ್ಯಾಸಕ್ಕೋಸ್ಕರ ಆಗಲಿ ನಾವು ಯಾಕಂದ್ರೆ ನಾವು ಅಲೆಮಾರಿ ಜನ ಅಂಥದ್ರೊಳಗೆ ನಾವು ಯಾರೂ ಒಬ್ಬರು ಇಲ್ಲಿ
ನಮ್ಮ ಚಂದಸ್ರ ಮಂದಿ ಇರ್ತಿದ್ದಿಲ್ಲ. ಅಂಥದ್ರೊಳಗೆ ಅವರು ನಮ್ಮನ್ನೆಲ್ಲರನ್ನೂ ಒಂದು ಎಲ್ಲ ಕೂಡಿಸಿ ಅವ್ರನ್ನೆಲ್ಲರನ್ನೂ ಒಂದು ಇದನ್ನ ಹೇಳಿ ಅವ್ರಿಗೆ ತಿಳುವಳಿಕೆ ಹೇಳಿ ಇವತ್ತು ಅವ್ರು ನಮ್ಮನ್ನೆಲ್ಲರನ್ನೂ ಕೂಡಿಸಿ ನಮ್ಮ ಮಂದಿನ ಎಲ್ಲರನ್ನೂ ಅವ್ರಿಗೆ ತಿಳುವಳಿಕೆ ಹೇಳಿ ಅವ್ರನ್ನ ಕರ್ಕೊಂಬಂದು ಆ ಮಕ್ಕಳೆಲ್ಲರನ್ನ ಶಾಲೆಗೆ ಸೇರಿಸ್ರಿ, ಅದೇನಿದ್ರು ನಾನು ಇದು ಮಾಡ್ತೀನಿ ಅಂತೇಳಿ ನಮ್ಮ ಇಡೀ ನಮ್ಮ ಚಂದಸ್ರ ಮಂದಿನ ಇಡೀ ಊರ ಮಂದಿ ಎಲ್ಲ ಮಕ್ಕಳು ಯಾರು ಶಾಲೆ ಬಿಡ್ತಾರಂದ್ರೆ ಅವ್ರು ಕರ್ಕೊಂಬಂದು ಅವ್ರಿಗೆಲ್ಲ ಇಲ್ಲಿ ಏನೈತೆ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಇಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ಅವ್ರು ಅಲ್ಲಿಂದ ಇಲ್ಲಿ ಬಂದ ಮೇಲೆ ಒಂದು ನಾವಿನ್ನೂ ಸಣ್ಣ ಇದ್ದು ನಾವಿನ್ನೂ ಸ್ಕೂಲಿಗೆ ಬಂದಿದ್ದಿಲ್ಲ, ಅವಾಗ ಒಂದು ಸಮಾವೇಶ ಮಾಡಿದರು. ಆ ಸಮಾವೇಶ ನೋಡಿದ್ನಿ ಅಂದ್ರೆ ನಿಜವಲ್ಲ ಹೇಳ್ಬೇಕಂದ್ರೆ ಒಂದು ಜಾತ್ರೆಕಿನ್ನ ಹತ್ತಾತು. ಈಗ ನಮ್ಮೂರು ಆಂಜನೇಯ ಜಾತ್ರೆ ಹೆಂಗೆ ನಡಿತೈತಿ ಅದಕ್ಕಿಂತ ದುಪ್ಪಟ್ಟು ಆತವಾಗದ ಕಾರ್ಯಕ್ರಮ. ಆ ಕಾರ್ಯಕ್ರಮ ಅಂದ್ರೆ ಇಡೀ ನಮ್ಮ ಕೊಪ್ಪಳ ಡಿಸ್ಟಿಕ್ಕಿಗೆ ಪ್ರಥಮ ನಮ್ಮೂರ ಹೆಸರು ಇದು ಗೊತ್ತಾಗಬೇಕಾದ್ರೆ ಒಟಪರಿ ಅಂದ್ರೆ ಎಲ್ಲೈತು ಅಂತಿದ್ರು. ಆದ್ರೆ ಆ ಕಾರ್ಯಕ್ರಮಲಿಂತ ಇಡೀ ಶಿಕ್ಷಣದಾಗ ಬೆಂಗಳೂರು ತನಕ ಹೋಗಿರ್ಬೇಕಂದ್ರೆ ಒಟಪರಿ ಅನ್ನೋದು ನಮ್ಮ ಶಿಕ್ಷಣದಾಗ ನಮ್ಮ ಅರ್ತಿ ಸರ್ ಅವ್ರ ಮುಖಾಂತರ ನಮ್ಮೂರು ಇವತ್ತು ಬೆಂಗಳೂರುವರೆಗೂ ಒಟಪರಿ ಅನ್ನೋದು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನಾಗ ಐತೆ ಅನ್ನೋದು ಗೊತ್ತಾಗಿದ್ದು. ಅದ್ರ ಸಲುವಾಗಿ ನಾವೆಲ್ಲ ಭಾಳ ಬಡತನದಾಗಿದ್ದರು. ನಮ್ಗೆ ಏನಂದ್ರೆ ನಮ್ಮ ಮನ್ಯಾಗ ಓದಿಸೋಷ್ಟು ಕೆಪಾಸಿಟಿ ಇದ್ದಿಲ್ಲ. ಆದರೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ನಮ್ಮನ್ನು ಕರ್ಕೊಂಡೋಗಿ ನಾವಿಲ್ಲಿ 4ನೇ ಕ್ಲಾಸ್ ಇಲ್ಲಿ ಬಿಟ್ಟು ಅಂದ್ರೆ ಹಾಸ್ಟೆಲ್ ಅಂದ್ರೆ ಯಾರಿಗೂ ಗೊತ್ತಿದ್ದಿಲ್ಲ ನಮ್ಮೂರಾಗ. ಹಾಸ್ಟೆಲ್ ಅಂದ್ರೆ ಏನು ಎಂತ ಅಂತಿದ್ರು, ಊರು ಬಿಟ್ಟು ಕಳ್ಸೋಕ್ಕಿದ್ದಿಲ್ಲ. ಊರು ಬಿಟ್ಟು ಕಳ್ಸಂದ್ರೆ ಬೇವ್ರು ಬಿಟ್ರೆ ಮತ್ತೆ ಎಲ್ಲಿ ಕಳ್ಸೋಕೆ ಇದ್ದಿದ್ದಿಲ್ಲ. ಅಂಥದ್ರೊಳಗೆ ಅವರು ನಮಗೆ ಗೊತ್ತಿಲ್ಲದೇ ಅವ್ರು ಹಾಸ್ಟೆಲ್ಗೆ ಅರ್ಜಿ ಹಾಕ್ಸಿ ಅವರು ಹಾಸ್ಟೆಲ್ ಸೆಲೆಕ್ಷನ್ ಮಾಡಿಸಿ ನಮ್ಮ ಬ್ಯಾಚಿನಾಗ ಪ್ರಥಮ ನಾವು ಹಾಸ್ಟೆಲ್ ಸೆಲೆಕ್ಷನ್ ಆಗಿರೋದು ಯಾವಾಗಂದ್ರೆ 95ರಾಗ. ನನ್ನ ಹಾಸ್ಟೆಲ್ ನಂದು ಯಲಬುರ್ಗಾಗಿತ್ತು. ಯಲಬುರ್ಗ ಆದ ಹೊತ್ತಿನಾಗ ನನಗೆ ಯಲಬುರ್ಗ ಅಂದ್ರೆ ನಮ್ಮ ಮನ್ಯಾಗ 1 ತಿಂಗಳು ಕಳ್ಸೋದು ಬ್ಯಾಡ ಅಂದ್ಬಿಟ್ರು. ಅಲ್ಲಿಗೆ ಹೋಗಿ ಕಳಿಸಿರಿ ನಮ್ಮ ಮಗನ ಹೆಂಗ ಏನಂತಂದು ಬ್ಯಾಡ ಅಂದ್ರೆ ಮತ್ತೆ ಅರ್ತಿ ಸರ ನನ್ನ ಮಗ ನಿಮ್ಮ ಮಗ ಅಲ್ಲ ನನ್ನ ಮಗ ನಾನು ಕರ್ಕೊಂಡು ಇಟ್ಕೊಂಡು ನಾನು ಓದಿಸ್ತೀನಿ ಅಂತೇಳಿ ಗೇಸಿ ಅವರು ನನ್ನ SSLC ಒಳಗೆ 10ನೇ ಕ್ಲಾಸ್ ಮುಗಿಯತನೂ ಅವ್ರ ಮನೆಯೊಳಗೆ ಅವ್ರ ಮಗನಾಗಿ ನಾನು ಬೆಳೆದೀನಿ ರೀ. ಬೆಳೆದ ಮೇಲೆ ಹೈಸ್ಕೂಲ್ ಆದಮೇಲೆ ಮತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಹೋಗಿಸಿ ನಾನು SSLC ಮುಗಿಯತನ ಅವ್ರ ಮನ್ಯಾಗ ಇದ್ದೀನಿ. ಅವ್ರ ಮನ್ಯಾಗ ಉಂಡಿನಿ. ಅವರ ನನಗೆ ನನ್ನ ತಂದೆ ತಾಯಿ ಬಟ್ಟೆ ಕೊಡಿಸಿಲ್ಲ, ಏನು ಕೊಡಿಸಿ ಎಲ್ಲ ಅವ್ರಾಗ ಕೊಟ್ಟಿಸಾರ. ಅವ್ರ ಮನೆಯಾಗ ಬೆಳೆದು ನಾನು ಅಲ್ಲಿಂದ ಬಂದು ಮತ್ತು ಸೆಕೆಂಡ್ ಇಯರ್ ಮುಗಿಸಿ ನನ್ನ ಆರ್ಥಿಕ ಪರಿಸ್ಥಿತಿ ಮೇಲೆ ನಮ್ಮ ಸ್ಕೂಲ್ ಮುಂದೆ ಓದೋಕ್ಕಾಗಲಿಲ್ಲ. ಆ ಉದ್ದೇಶಕ್ಕೆ ಮತ್ತು ಊರಾಗ ಬಂದಿದ್ವಿ. ಊರಾಗ ಬಂದಿದ್ರು ನಮ್ಮ ಜನಾಂಗಕ್ಕೆ ಅವ್ರು ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಒಳ್ಳೆ ದೇವ್ರಂದ್ರೂ ನಾವು ತಪ್ಪಾಕಿಲ್ಲ. ಯಾಕಂದ್ರೆ ಅದು ನಮ್ಮದು ಕಾಸ್ಟ್ ಹಿಡಿಬಿಟ್ಟು ಸರಿತ ನಮಗೆ ಭಾಳ ಗೊಂದಲ ಇತ್ತು. ಅಂಥದ್ದು ಅವರೇ ಬಂದು ನಮಗೆ ಅದನ್ನು ಇದನ್ನು ಮಾಡಿ ಒಂದು ಪ್ರೇರಣೆ ಕೊಟ್ಟು ನಮಗದು ಇವತ್ತು ನಮ್ಮ ಮಕ್ಕಳು ನೌಕರಿ ನಮ್ಮ ಮಕ್ಕಳು ಓದೋಕ್ಕಾಗಲಿ ನಮ್ಮ ಇಡೀ ನಮ್ಮ ಜನಾಂಗದ ಹುಡುಗರು ಎಷ್ಟೋ ಮಂದಿ ಈಗ ನೌಕರಿ ಅದಾರ, ರಾಜಕೀಯವಾಗಿಯೂ ಬೆಳೆದೀವಿ. ಅವ್ರ ಆಶೀರ್ವಾದಲಿಂದ ಅವರು ಅದನ್ನೆಲ್ಲ ನಮ್ಮ ಕಾಸ್ಟ್ ಹಿಡಿಬಿಟ್ಟು ಒಳ್ಳೆ ಒಂದು ಇದನ್ನು ಮಾಡಿ ನಮಗೊಂದು ದಾರಿ ಮಾಡಿಕೊಟ್ರ. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿನ. ಅದ್ರಗೋಸ್ಕರ ನಾವು ಅವ್ರಿಗೆ ಏನಿದ್ರು ನಾವು ಅವರು ಒಂದು ನಮ್ಮ ದೇವರು ಅಂತ ತಿಳಿದು ನಾವು ಅವ್ರನ್ನ ಪ್ರೇರೇಪಿಸ್ತೀವಿ. ಮೊನ್ನೆ ಅರ್ಜಿ ಸರ್ ನಮ್ಮ ಗ್ರಾಮಕ್ಕೆ ಬಂದರು. ಅದಕ್ಕಿಂತ ಮುಂಚಿತ ನಮ್ಮ ಗ್ರಾಮದಾಗ ಒಳಗೆ ಶ್ರೀ ಮಾರ್ತೇಶ್ವರ ದೇವಸ್ಥಾನದೊಳಗೆ ಶಾಲೆ ನಡೀತಿತ್ತು ಸರ್. ಆನಂತರ ಅವ್ರು ಬಂದ ಮೇಲೆ 4ನೇ ಕ್ಲಾಸಿನಿಂದ ಮೇಲ್ಪಟ್ಟು ಯಾರೂ ಹೋಗ್ತಿದ್ದಿಲ್ಲ. ಅವ್ರು ಬಂದ ಮೇಲೆ ಅವ್ರು ಏನು ಹೇಳಿದ್ರು, ಮೇಲ್ಪಟ್ಟು ಹೋಗ್ಬೇಕಾದ್ರೆ ನಿಮಗೆ ಏನು ವ್ಯವಸ್ಥೆ ಬೇಕು ನಾನು ಎಲ್ಲ ಮಾಡಿಕೊಡ್ತೀನಿ ಅಂತಂದೇಳಿ ಓದಂಥ ಹುಡುಗರಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಟ್ರು. ಬೇಗೂರು, ಮಂಗಳೂರು, ಯಲಬುರ್ಗ ಹಿಂಗೆ ಎಲ್ಲೆಲ್ಲಿ ಹಾಸ್ಟೆಲ್ ಅದಾವೆ ಅಲ್ಲೆಲ್ಲಿ ಕರ್ಕೊಂಡು ಹೋಗಿ ಆ ಮಕ್ಕಳನ್ನು ಸೇರಿಸಿರು. ಆನಂತರ ಮತ್ತು ನಮ್ಗೆ ನೆಲಜೇರಿ, ಬೇವೂರು ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನು ಹೆಚ್ಚಿನ ನಮ್ಮೂರು ಗ್ರಾಮದ ಮಕ್ಕಳನ್ನ ಹೆಚ್ಚಿನ ಶಿಕ್ಷಣಕ್ಕೆ ಮುಂದೆ ನಮ್ಮನ್ನು ಕರ್ಕೊಂಡು ಹೋಗಿ ಅವರೆಲ್ಲ ಶಿಕ್ಷಣವಂತರನ್ನಾಗಿ ಮಾಡಿದರು. ಅವತ್ತಿಂದನೇ ಎಲ್ಲರೂ 5ನೇ ಕ್ಲಾಸ್ಲಿಂದ ಕಲಿಯೋಕ್ಕೆ ಪ್ರಾರಂಭ ಆಗಿದ್ದ ಅವ್ರಲಿಂದನ. ಅಲ್ಲಿವರೆಗೆ ಯಾರು 4ನೇ ಕ್ಲಾಸಿನವರೆಗೆ ಮಾತ್ರ ಶಾಲೆ ಇತ್ತು. ಶಾಲೆ ಅದಕ್ಕಿಂತ ಹೆಚ್ಚಿಗೆ ಯಾರೂ ಕಲ್ತಿದ್ದಿಲ್ಲ. ಅವರು ಮುಂದೆ ಎಲ್ಲೆಲ್ಲಿ ಕಳಿಸ್ಬೇಕು ಅಲ್ಲೆಲ್ಲಿಗೆ ಅವ್ರನ್ನ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡ್ತಿದ್ರು. ಅವ್ರು ಬಂದ ಮೇಲೇ ನಮ್ಮ ಗ್ರಾಮದೊಳಗೆ ಶಿಕ್ಷಣದ ಬಗ್ಗೆ ಒಂದು ಇಂಪ್ರೂವ್ಮೆಂಟ್ ಆಗಿರೋದು. ಅವರು ಬಂದಮೇಲೆ ನಮ್ಮ ಒಂದೇ ರೂಮ್ನ ಒಳಗೆ 4 ಕ್ಲಾಸ್ 1ನೇ ತರಗತಿಯಿಂದ ಹಿಡಿದು 4ನೇ ತರಗತಿನವರೆಗೂ ಒಂದೇ ರೂಮ್ನಾಗೆ ಕಲಿಸ್ತಿದ್ರು. ಅವರು ಒಬ್ಬರೇ ಮಾಸ್ಟರ್ ಇರ್ತಿದ್ರು. ಆದರೂ ಇವು ಅಷ್ಟೆಲ್ಲ ಪ್ರೆಷರ್ ಇದ್ದರೂ ಕೂಡ ಮತ್ತು ಮುಂದಿನ 5ನೇ ಕ್ಲಾಸಿಗೆ ಹೋಗ್ತಂಥ ಹುಡ್ರನ್ನ ಎಲ್ಲರಿಗೂ ಎಲ್ಲೆಲ್ಲಿಗೆ ಅವ್ರನ್ನ ಸೇರಿಸ್ಬೇಕು ಅಲ್ಲೆಲ್ಲಿಗೆ ಸೇರಿಸೋಂಥ ವ್ಯವಸ್ಥೆ ಮಾಡಿ ಇಡೀ ನಮ್ಮ ಗ್ರಾಮದ ಎಲ್ಲ ಮಕ್ಕಳಿಗೆ ಶಿಕ್ಷಣವಂತರನ್ನಾಗಿ ಮಾಡೋಕ್ಕೆ ಮೂಲ ಕಾರಣ ಅಂದ್ರೆ ಅವರ ಮೊನ್ನೆ ಸೋಮಶೇಖರ್ ಅರ್ತಿ ಸರ್. ಅದಕ್ಕೆ ಅವ್ರಿಗೆ ನಮ್ಮ ಪೂರ್ತಿ ಅವ್ರಿದ್ದ ಹೃದಯಪೂರ್ವಕ ಅವ್ರಿದ್ದ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಪ್ರಯತ್ನ. ನಾನು ಜಾಕೀರ್ ಹುಸೇನ್ ಕುಕ್ನೂರ್ ಅಂತೇಳಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಾಸಕ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ. ನನ್ನ ಒಡನಾಡಿ ಆಗಿರ್ತಕ್ಕಂಥ ಸೋಮಶೇಖರ್ ಹತ್ತಿ ಅವರು ಇದೇ ತಿಂಗಳ 31ಕ್ಕೆ ನಿವೃತ್ತಿ ಆಗ್ತಾಯಿದ್ದಾರೆ. ಅವರನ್ನು ನಮ್ಮೆಲ್ಲ ಗುರುಬಳಗ
ಅತ್ಯಂತ ಪ್ರೀತಿಯಿಂದ ಜಿಲ್ಲಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದರು. ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಆದ ನಂತರ ಸೋಮಶೇಖರ್ ಹತ್ತಿಯವರು ನಮ್ಮ ಸಂಘದ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಸಂಘಟನೆಯ ವಿವಿಧ ಹಂತದಲ್ಲಿ ಒಳ್ಳೆಯ ಕೆಲಸ ಮಾಡಿದರು. ವಿಶೇಷವಾಗಿ SSLC ಫಲಿತಾಂಶ ಸುಧಾರಣೆಗಾಗಿ ಅವ್ರು ಪಟ್ಟಿರ್ತಕ್ಕಂಥ ಶ್ರಮ ಬಹುತೇಕ ನಮ್ಮೆಲ್ಲ ಶಿಕ್ಷಕರಿಂದ ಅತ್ಯಂತ ಅಭಿಮಾನದಿಂದ ಮಾತನಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ತಾಲೂಕಿನ ಆಯ್ದ ಶಾಲೆಗಳಲ್ಲಿ SSLC ಫಲಿತಾಂಶ ಸುಧಾರಣೆಗಾಗಿ ಭಾಳಷ್ಟು ಶ್ರಮ ವಹಿಸಿದರು. ಆಮೇಲೆ ಶಿಕ್ಷಕರ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸ್ತಕ್ಕಂಥ ಜಿಲ್ಲಾಧ್ಯಕ್ಷ ಯಾರು ಇದ್ದರೆ ಅದು ಸೋಮಶೇಖರ್ ಹತ್ತಿಯವರು ಅಂತ ಅನ್ಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಅಂಥದ್ದನ್ನ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದು ನಮ್ಮ ಬಳಗ ನನ್ನನ್ನು ಸೇರಿಸಿ ನಾವೆಲ್ಲರೂ ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೀವಿ. ಆತ ಇನ್ನೂ 1-2 ವರ್ಷ ಈ ಸಂಘಟನೆಯಲ್ಲಿ ಮತ್ತು ಸೇವೆಯಲ್ಲಿ ಇರಬೇಕಾಗಿತ್ತು ಅಂತಕ್ಕನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಈಗ ನಿವೃತ್ತಿ ಆಗ್ತಾ ಇರೋದು ನಮ್ಮೆಲ್ರಿಗೂ ನೋವು ತಂದಿದೆ. ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಹೀಗಾಗಿ ನಾವು ಅತ್ಯಂತ ಹೃದಯ ಅಂತರಾಳದಿಂದ ಆತನ ಬೀಳ್ಕೊಡ್ಬೇಕು. ಆತನ ಸೇವೆಯನ್ನು ನಿವೃತ್ತಿ ನಂತರ ಆತನ ಸೇವೆ ಹೀಗೆ ಮುಂದುವರಿಲಿ. ಸಂಘಟನೆಯಲ್ಲಿ ಸಂಘದಲ್ಲಿ ಎಲ್ಲ ಜೊತೆಗೆ ಒಡನಾಡಿಯಾಗಿರಲಿ, ಸಂಘದ ಹಿತೈಷಿ ಆಗಿರಲಿ, ಸಂಘ ಈಗ ಹೆಂಗೆ ಮುಂದೆ ನಡೆದಿದೆಯೋ ಅದೇ ರೀತಿ ಮುನ್ನಡೀಲಿ ಅಂತಕ್ಕಂಥ ಹಾರೈಸ್ತಾ ಇದ್ದೀನಿ. ಜೊತೆಗೆ ನೇರ ನುಡಿಯವನಾಗಿರೋದ್ರಿಂದ ಕೆಲವರಿಂದ ಏನಾಗಿದ್ದಾರೆ ಅಂತಂದ್ರೆ ಕೆಲವೊಬ್ಬರು ವಿರೋಧಿಸ್ತಾರೆ. ಅವೆಲ್ಲ ವಿರೋಧಗಳು ಇರುವವೇ. ಅವನ್ನೆಲ್ಲವನ್ನು ಮೆಟ್ಟಿ ನಿಂತು ಸಂಘಟನೆಯನ್ನು ಬಲಾಢ್ಯಗೊಳಿಸ್ತಕ್ಕಂಥ ಸೋಮಶೇಖರ್ ಹತ್ತಿ ನಿವೃತ್ತಿ ಜೀವನದ ನಂತರ ಒಂದು ಒಳ್ಳೆಯ ಸಂಸಾರವನ್ನು, ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ನಾನು ಶಂಕರಗೌಡ ಮಾಲಿ ಪಾಟೀಲ್, ಸೋಮಶೇಖರ್ ಹತ್ತಿಯವರ ನಾನು ಖಾಸಾ ಸ್ನೇಹಿತರಾಗಿದ್ವಿ. ಅವರು ನಾವು ಭಾಳ ವರ್ಷದಿಂದ, ಯಾಕಂದರೆ ಬಡ್ತಿ ಹೊಂದಿದ ಒಂದು ಹೈಸ್ಕೂಲ್ ಪ್ರೌಢಶಾಲಾ ಶಿಕ್ಷಕರಲ್ಲಿ ನಾವು ಮೊದಲಿಂದನೂ ಸ್ನೇಹಿತರಾಗಿ ಬೆಳೆದು ಬಂದವರು. ಅವರು ಅಧ್ಯಕ್ಷರಾದಾಗ ಭಾಳಷ್ಟು ಹೆಮ್ಮೆ ಪಟ್ಟಿರ್ತಕ್ಕಂಥ ಒಂದು ಸ್ನೇಹಿತರಲ್ಲಿ ನಾನು ಒಬ್ಬವ. ಯಾಕಂದರೆ ಅವರು ನಮ್ಮ ಮೊದಲಕ್ಕೆ ಇದಕ್ಕಿಂತ ಮುಂಚೆ ವಿರೋಧ ಪಕ್ಷದಲ್ಲಿದ್ದಂಥವರು ಇವತ್ತು ನಮ್ಮ ಪಕ್ಷದಲ್ಲಿ ಬಂದು ನಿಂತು ನಮ್ಮನ್ನು ನಾವೇ ಅವರನ್ನು ಗುರಿಯಾಳಾಗಿ ಗೆಲ್ಲಿಸಿದ್ದು ನಮಗೆ ಭಾಳ ಸಂತೋಷ ಅನಿಸುತ್ತೆ. ಒಬ್ಬ ದಕ್ಷ ಮತ್ತು ನಿಷ್ಠುರವಾದ ಅಧಿಕಾರಿಗಳಿಗೂ ಮೇಲಾಧಿಕಾರಿಗಳಿಗೂ ಅವರು ಎದರದೇ ಅವರು ಪ್ರತಿಭಟನೆ ಮಾಡಿರ್ತಕ್ಕಂಥ ಶಿಕ್ಷಕರ ಸೇವೆಗಳನ್ನು ಸಂತೃಪ್ತಿಪಡಿಸುವಲ್ಲಿ, ಅಂದರೆ ಶಿಕ್ಷಕರಿಗೆ ದೊರೆಯಬೇಕಾಗಿರ್ತಕ್ಕಂಥ ಸೌಲಭ್ಯಗಳು 10 ವರ್ಷ 15 ವರ್ಷ ಇರ್ಬೋದು, ಟೈಮ್ ಬಾಂಡ್ ಇರ್ಬೋದು, ಇಂಥ ಬಡ್ತಿ ಕ್ರಿಯೆಯಲ್ಲಿ ಮತ್ತು ಅನುದಾನಿತ ಪ್ರೌಢಶಾಲೆ ಮಕ್ಕಳಿಗೆ ಶಿಕ್ಷಕರಿಗೆ ಅದು ಅನುದಾನ ಕೊಡಿಸುವಲ್ಲಿ, ಅವರ ವೇತನ ಸಲುವಲ್ಲಿ ಇದೀಗ ತಾನೇ ಭಾಳಷ್ಟು ಅವರು ಹೋರಾಟದ ಮುಖಾಂತರ ಗ್ರಾಂಟನ್ನು ಸಹಿತವಾಗಿ ಹಾಕಿಸಿದರು. ಇಂಥ ಒಂದು ವಿಧಾನದಲ್ಲಿ ಅವರು ಭಾಳಷ್ಟು ಕಾರ್ಯತತ್ಪರರಾಗಿದ್ದರು. ಸಂಘಟನೆಯ ಮುಖಾಂತರ ಶಿಕ್ಷಕರಿಗೆ ಹೆಚ್ಚು ಸೌಲಭ್ಯಗಳನ್ನು ಕೊಡಿಸುವುದರಲ್ಲಿ ಇವತ್ತು DDP ಆಫೀಸ್ನಲ್ಲಿ ಅವರೊಬ್ಬ ಉತ್ತಮವಾಗಿರ್ತಕ್ಕಂಥ ಸಂಘಟನಾಕಾರರಂತ ಘೋಷಿಸಿದ್ದಾರೆ. ಅದೇ ರೀತಿ ಸ್ನೇಹಿತರೊಂದಿಗೂ ಸಹಿತವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿಕೊಂಡು ಹೋಗ್ಬೇಕಂತ ಅವರಲ್ಲಿ, ಯಾಕಂದರೆ ಭಾಳ ಸಿಟ್ಟಿನ ವ್ಯಕ್ತಿಗಳು ಅವರು. ಸ್ವಲ್ಪ ಏನಾದರೂ ಆಯ್ತು ಅಂದರೆ ನೇರವಾಗಿ ನಿಷ್ಠುರವಾಗಿ ಮಾತಾಡಿ ವಿರೋಧವನ್ನು ಕೆಡ್ತಕ್ಕಂಥ ಸ್ವಭಾವ ಇದೆ. ಅದನ್ನು ಸ್ವಲ್ಪ ಸರಿಪಡಿಸಿಕೊಂಡು ಎಲ್ಲರನ್ನೂ ಒಂದುಗೂಡಿಸ್ತಕ್ಕಂಥ ಒಂದು ಸ್ವಭಾವ ಅವ್ರದ್ದಾಗಬೇಕು. ಅವ್ರ ನಿವೃತ್ತಿ ಜೀವನ ತಮ್ಮ ಒಂದು ಕುಟುಂಬದೊಂದಿಗೆ ಅವರು ಸುಖಕರವಾಗಿ ಬಾಳಲಿ ಅಂತ ನಾನು ಅವರಲ್ಲಿ ಹಾರೈಸಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಓಕೆ ಸರ್.